ಹೊಲ್ಸ್ಕೊಬ ಅಂತ ಇಲ್ಲಿ ಟೈಲರ್ ಶಾಪ್ ಎಲ್ಲ ಇತ್ತು. ನಾವು ಬೇರೆ ಈ ಊರಿಗೆ ಹೊಸಬ್ರು. ಕಿಟೆ ರಾಜ ಕಿಟೆ ರಾಜ ಕಿಟೆ ರಾಜ ಕಿಟೆ ರಾಜ ಲೋ ಕಿಟೆ, ನಿನ್ನ ನೋಡಿ ಸುಮಾರು ವರ್ಷಗಳಾಗೋಯ್ತಲ್ಲ, ಅಂತೂ ಈ ಊರೆಲ್ಲಾರು ಕಾಣಿಸ್ಕೊಂಡಲ್ಲ. ನಿನ್ನನ್ನು ಅಷ್ಟೇ ರಾಜ, ನಿನ್ನನ್ನು ನೋಡಿ ಬಹಳ ದಿನ ಆಗೋಯ್ತು ಕಣೋ. ಅಂದಾಗ ನಿನ್ ಕಾಂಪೌಂಡರ್ ಡ್ಯೂಟಿ ಯಾವ ಊರಲ್ಲಿ ಯಾವ ಹಾಸ್ಪಿಟ್ಲಲ್ಲಿ? ಇದೇ ಊರಿನಲ್ಲಿ ಕಣೋ, ಒಂದ್ ವಾರ ಆಯ್ತು. ಸರಿ, ನಿನ್ ಡ್ಯೂಟಿ? ನಾನು ಇದೇ ಊರಿನಲ್ಲಿ ಈ ಮನೆ ಬಾಡಿಗೆ ತಗೊಂಡು ಟೈಲರಿಂಗ್ ಮಾಡ್ಕೊಂಡಿದ್ದೀನಿ ಕಣೋ. ಸರಿ, ನಿನ್ನ ಹೆಂಡ್ರೆಲ್ಲ ಕಾಣಿಸ್ತಾನೆ ಇಲ್ವಲ್ಲ? ಪ್ರೆಗ್ನೆಂಟಾ? ಅಯ್ಯೋ ಇಲ್ಲ ಕಣೋ. ಬಾಂಡ್ ತನಕ ಹೋಗಿದ್ದಾಳ? ಅಯ್ಯೋ ಇಲ್ಲ ಕಣೋ ರಾಜ. ನಿನ್ ಮದುವೆ ನೋಡಿದ್ದು ಕಣೋ, ಮತ್ತೆ ನಿನ್ ಹೆಂಡ್ರನ್ನ ನೋಡಕ್ಕೆ ಆಗ್ಲಿಲ್ಲ. ಲೋ ರಾಜ, ಏನ್ ಹೇಳಲ್ಲ ನನ್ ಕಥೆಯ. ಹೇಳಪ್ಪ. ಮದ್ವೆ ಆದ್ ಮೂರೇ ದಿನಕ್ಕ ಪಕ್ಕದ ಮನೆ ಹುಡುಗಿ ನೈಟಿ ಹೊಲ್ಕೊಟ್ಟೆ ಅಂತ. ಅಷ್ಟಕ್ಕೆ ನನ್ನ ಹೆಂಡ್ರು ಹೊಲ್ಕೆ ಟ್ರೆಂಡ್. ಹಂಗ್ ಮಾಡಕ್ಕೆ ಮುನಿಸ್ಕೊಂಡು ಅಪ್ಪನ ಮನೆಗೆ ಹೋದಳು, ಬರ್ಲೇ ಇಲ್ಲ ಕಣೋ. ನಾನು ಕರೀಲೇ ಇಲ್ಲ. ಓಹೋ, ಹಾಗಾದ್ರೆ ನೀನು ಒಂಟಿ ಬೇವರ್ಸಿ ನನ್ನ ಮಗ ಅನ್ನು. ಅಯ್ಯೋ ನನ್ನ ಮಗ ನನ್ನೇ ಒಂಟಿ ಬೇವರ್ಸಿ ಅಂತಾನಲ್ಲಪ್ಪ. ಲೋ ಕಿಟ್ಟೆ, ಮನೇಲಿ ಎಂಟ್ರಿದ್ರೇನೆ ಕಣೋ ಮಜಾ. ಕೈ ಬಳೆ ಸೊತ್ತು ಮಾಡ್ತಾ ಇರ್ಬೇಕು, ಕಾಲಿನ ಗೆಜ್ಜೆ ಮನೆ ಒಳಗೆಲ್ಲ ಜಲ್ 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 ಅಂತ ಶಬ್ದ ಮಾಡ್ತಿದ್ರೇನೆ ಕಣೋ ಸ್ವರ್ಗ. ಲೋ ರಾಜ, ಆ ಸ್ವರ್ಗನ ಮತ್ತೆ ನೋಡ್ಬೇಕು ಅಂತಾರೆ. ಪಕ್ಕದೂರಲ್ಲಿ ಟೈಲರ್ ಕೆಲಸ ಮಾಡೋ ಹುಡುಗಿನ ಪಟ್ಟಾಯಿಸ್ಕೊಂಡು ಕರ್ಕೊಂಡು ಬಂದೆ ಕಣೋ. ನಾನು ಎರಡನೇ ಹೆಂಡ್ತಿ ಬಟ್ಟೆ ಹೊಲಿತಾಳೆ ಅಂತ ಗೊತ್ತಾದ ತಕ್ಷಣ ಈ ಮಾರಳಿ ಪಟ್ಟೆ ಐಕು ತುಂಡೈಕು ಕಣ್ಕ ಮುಗಿದ್ರು ಕೂಡ ಎಂದರು ಆ ಮಳ್ಳಪ್ಪರ್ ಗುಂಡಪ್ಪ ಅಂದಲ್ವ. ನಾನು ಆಡ್ದಾಗ ಚಡ್ಡಿ ಹೊಲ್ಕೊಡು, ನಾನು ಆಡ್ದಾಗ ಚಡ್ಡಿ ಹೊಲ್ಕೊಡು. ಕ್ಯೂ ನಿಂತ್ಬಿಟ್ಟಿದ್ರು ಒಂದು ಕ್ಯೂ ನಿಂತ್ಬಿಡೋದು. ನೀನ್ ನಿಂದಿರ್ತಾವು ಯಾವನ ಅಮಾಸೆಯಲ್ಲಿ ಹುಡ್ತಾನು. ನಾನು ಊರಲ್ಲಿ ಇಲ್ಲದ ಟೈಮಲ್ಲಿ ನೋಡ್ಕೊಂಡೆ. ನಾನು ಹೆಂಡ್ರಿಗೆ ಚಡ್ಡಿನೂ ಹೊಲಿಸ್ಕೊಂಡೆ, ಅವಳಿಗೆ ಮಿಡ್ಡಿನೂ ಹಾಕ್ಸ್ಕೊಂಡೆ, ಕರ್ಕೊಂಡು ಎಸ್ಕೇಪ್ ಆಗ್ಬಿಡೋದ. ನೀವು ಸರಿಯಾಗಿ ನನ್ ಮಗ. ಹಾಗಾದ್ರೆ ನಿನ್ ಸಂಸಾರದಲ್ಲಿ ಎರಡು ಟೈರು ಪಂಚರು. ಅಯ್ಯೋ ನನ್ನ ಮಗ ನನ್ನ ಲೈಫೇ ಪಂಚರ್ ಅಂತಿಲ್ಲಪ್ಪ. ಲೋ ಕಿಟ್ಟಿ, ಏನಾದ್ರು ಸ್ಟೆಪ್ನಿ ಗಿಪ್ನಿ ಹುಡಿಕೊಂಡಿದ್ದೇನೋ? ನನ್ನ ಮಗನ ಸ್ಟೆಪ್ನಿ ಯಾಕ ಹುಡುಗ್ಲಿ? ವಾಸ ಅಕ್ಕಿಗೆ ಬಲೆ ಹಾಕಿವ್ನಿ. ಹಾಕಿದಿ? ಅಕ್ಕಿ ಇನ್ನು ಹಾರಾಡ್ತೈತೆ, ಬಿಡ್ಗ ಬಲೆಗ್ ಬೀಳ್ತಾ ಇಲ್ಲ. ಏನ್ ಮಾಡ್ಲಿ? ಅದಿರ್ಲಿ ರಜಾ, ಬಂದದ್ದು ಏನೋ ಸಮಾಚಾರ? ನಮ್ಮ ಹಾಸ್ಪಿಟ್ಲಲ್ಲಿ ಹೆರಿಗೆ ಮಾಡಿಸೋ ನರ್ಸಮ್ಮನ್ ಬ್ಲೌಸ್ ಹೊರದಾಗಿತ್ತು ಕಣ. ಎಲ್ಲಿ? ಹಾಸ್ಪಿಟ್ಲಲ್ಲಿ ಒಂದ್ ಪೇಷಂಟ್ ನಿನ್ನಂತ ಬರ್ಗೆಟ್ ನಿಂತ್ಬಿಟ್ಟಾವ, ಎಟ್ಟಿ ಹೋಗಿರವೆಲ್ಲ. ಆ ನರ್ಸಮ್ಮನ್ ಬ್ಲೌಸ್ ಹಿಂಗ್ ಬಗ್ಗಿ ಬಗ್ಗಿ ನೋಡ್ತಿವ್ರು. ಆಮೇಲೆ ಅದಕ್ಕೆ ನಾನು ಹೆಂಗ್ಸ್ಕೊಂಡ್ರೆ ನಮ್ಗೊಂಥರ ಅಲ್ವಾ, ಅದಕ್ಕೆ ನಾನೇ ಹೊಲ್ಸ್ಕೊಂಡ್ ಬರ್ತೀನಿ ಅಂತ ಬ್ಲೌಸ್ ಇಸ್ಕೊಂಡ್ಬಿಟ್ಟೆ ಕಣ. ಏನಾರ ಕೊಡಲಿ ನೋಡೋಣ ಹೆಂಗಿದೆ ನಿನ್ನ ನರ್ಸಮ್ಮನ್ ಬ್ಲೌಸು. ಚಿತ್ರ ಹೇಳುವೋ ಚೆಲುವೆ, ಚೆಲುವಿನ ಹೂವೆ, ಸೌಗಂಧ ಹೂವಲ್ಲಿ ಕುಂದಿ ಕುಂದಿ ಕಚ್ಚಿ ಸೌಂದರ್ಯ, ನಿನ್ನಲ್ಲಿ ಕುಂದಿ ಕುಂದಿ ಕಚ್ಚಿ ಸಂಗೀತ, ನನ್ನಲ್ಲಿ ಸೇರಿ ಕುಂದಿ ಕಚ್ಚಿ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ, ಚೆಲುವಿನ ಹೂವೆ. ಥೈ 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 ಬಂಗಾರಿ, ಥೈ 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 ಎನ್ನು ತಿಂಗಾರಿ, ಥೈ 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 ಬಂಗಾರಿ, ಅಲ್ಲ ಥೈ 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 ಎನ್ನು ತಿಂಗಾರಿ, ಬೆಟ್ಟದ ಮೇಲಿಂದ ಓಡೋಡಿ ಬಂದಂಥ ಕಾವೇರಿ ಬಯ್ಯಾರಿ, ಆಡಿನಲಿ ನಲಿ ಮಯೂರಿ, ಆಡಿನಲಿ ನಲಿ ಮಯೂರಿ, ಥೈ 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 ಬಂಗಾರಿ, ಥೈ ಥೈ
ಥೈ ಎನ್ನು ಸಿಂಗಾರಿ ಥೈ 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 ಬಂಗಾರಿ ಚುಟು 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 ಅಂತೈತಿ ಚುಮು ಚುಮು ಆತೈತಿ ಕಮಾನು ಡಾರ್ಲಿಂಗ್ ಸಿಡೋನು ಡಾರ್ಲಿಂಗ್ ಇನ್ನೇನು ಕೆಲಸ ನಂಗು ನಿಂಗು ಸಿಂಗು ಸಾಂಗು ಸಿಂಗು ಜೈರಿ ಡಿಂಗು ಡಾಂಗು ಡಿಂಗು ಚಿತ್ರ ಈ ಕಡೆ ಬಾ. ಚಿತ್ರ ಇದೀಯಾ? ಯಾಕಲ್ಲ ಒಳ್ಳೆ ಈಟು ಬಂದಿರೋ ನಾಯಿಗಳಿದೆ ಎಲ್ಲಾರ್ತಾ ಇದೀರಲ್ಲ ಇಬ್ರು ಮನುಷ್ಯರ ಇಲ್ಲ ಕಾಡ್ ಬೆಕ್ಕಗಳ ನೀವು ಚಿತ್ರ ಏನುವ ನೀನ್ ನನ್ನ ಕಾಡ್ಬೇಕು ನಾಯಿನು ನರಿನು ಕೊಕ್ರೇನು ನನ್ಗೇನು ಬೇಜಾರಿಲ್ಲ ಅಷ್ಟೊಂದು ಬರ್ಗೆಟ್ ಹೋಗಿದ್ಯಾ ಅಂತ ಅರ್ಥ ಚಿತ್ರ ನನ್ನ ಕಾಡಂದಿಯೇನು ಮುಳ್ಳಂದಿಯೇನು ಕಾರ್ಕೋಣನು ಕಾಡೆಮ್ಮೇನು ಈ ರಾಜ ಹುಲಿಗ ಬೇಜಾರೇನಿಲ್ಲ. ಈ ರಾಜನ್ಗೆ ನೀನೇ ರಾಣಿ ಮಹಾರಾಣಿ ಕಡೆ. ಅಲ್ಲ ಕಂಡ್ರ ಓತಿ ಕೇತಗಳ ನೀನು ರಾಜ ಹುಲಿಯ ಲೇ ನೀನ್ ರಾಜ ಹುಲಿ ಆದ್ರೂ ನಾನು ಹೆಣ್ಣು ಹುಲಿ ಕಲ ಏ ಇರ ಮುದವಿದೆ ನಿಮ್ ಮಾತಿಗೆಲ್ಲ ಬಗ್ಗದಿಲ್ಲ ನಿಮ್ ಬಲೆಗೆಲ್ಲ ಬೀಳೋದಿಲ್ಲ ಕಂಡ್ರು ಚಿತ್ರ ನೀನು ಹೆಣ್ಣು ಹುಲಿ ಆದ್ರೇನು ಹೆಣ್ಣು ಇಲಿ ಆದ್ರೇನು ಹೆಣ್ಣು ಎಣ್ಣೆ ಬೆಂಕಿ ಪಕ್ಕ ಬೆಣ್ಣೆ ಇಟ್ರೆ ಕರಗ್ಲೇಬೇಕು ಕಣೆ. ಬೆಂಕಿಗೆ ಕಬ್ಬಣ ಬೆಂಡ್ ಆಗ್ಲೇಬೇಕು. ಸೌಂದರ್ಯದ ಮಧು ಇರ್ಬೇಕಾದ್ರೆ ಗಂಡೆಂಬ ದುಂಬಿಯ ಸ್ಪರ್ಶ ಟಚಿಂಗ್ ಆಗ್ಲೇಬೇಕು ಕಣೆ. ಇದು ಸೇರಿ ಸೌರ್ಕತಾರ ನಿನ್ 4ನೇ ಸತಿ ಅಲ್ಲ ಕಣೋ ಹೂವು ತಾನಾಗೆ ಅರಳಬೇಕು ಹೆಣ್ಣು ತಾನಾಗೆ ಹೊಲ್ತು ಬರ್ಬೇಕು ಆವಾಗ್ಲೇ ಕಣೋ ಅದಕ್ಕೊಂದು ಒಳ್ಳೆ ಅರ್ಥ ಸಿಗೋದು. ಹೋಗೋಗ್ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ ನಾನು ಕಿಟ್ಟಿ ಚಿತ್ರ ಮತ್ತೆ ಅಳತೆ ತಗೋತೀನಿ ಅಂತ ಹೇಳ್ದಲ್ಲ ಅದಕ್ಕೆ ಅಳತೆ ಕೊಟ್ಟೋಗೋಣ ಅಂತ ಬಂದೆ. ಬೇಗ ತಗೋ ಕಿಟ್ಟಿ. ಅಯ್ಯೋ ಚಿತ್ರ ಮರ್ತೇ ಬಿಟ್ಟಿದ್ದೆ ಕಣಿ. ನೀ ಎಲ್ಲ ಮರ್ತ್ಕೊಂಡ್ಬಿಡ್ತೀಯ ಕಳ್ಳ ನೀನು. ಚಿತ್ರ ಈ ಸೈಡ್ ಇಂದ ನೋಡಿದ್ರೆ ಮಾಧುರಿ ದೀಕ್ಷಿತ್, ಈ ಸೈಡ್ ಇಂದ ನೋಡಿದ್ರೆ ಐಶ್ವರ್ಯ ರೈ, ಅಲ್ಲಿಂದ ನೋಡಿದ್ರೆ ಮಂದಾಕಿನಿ. ಈ ನಿನ್ನ ಸೌಂದರ್ಯಕ್ಕೆ ಆ ಚಂದ್ರನೇ ನಾಚಿ ನೀರಾಗ್ತಾವನೆ ಕಣೆ. ಕಿಟ್ಟಿ ನೀನ್ ಈ ತರ ಹೊಗಳ್ತಾ ಇದ್ರೆ ನನ್ಗೊಂಥರ ಆಗುತ್ತೆ ಕಿಟ್ಟಿ. ಕಣ್ಣ ಹಿಂಗಿಟ್ಕೊಂಡೆ ಇಷ್ಟೆಲ್ಲ ನನ್ನನ್ನು ಹೊಗಳ್ತಾ ಇದೆಯಲ್ಲ. ಭಗವಂತ ಕಣ್ಣ ಚೆನ್ನಾಗ್ ಕೊಟ್ಬಿಟ್ಟಿದ್ರೆ ಅದಿನ್ನೆಷ್ಟು ಹೊಗಳ್ತಿದ್ದೋ ಏನೋ ನನ್ನನ್ನ. ಕಿಟ್ಟಿ ನಾನು ಅಷ್ಟೊಂದು ಚೆನ್ನಾಗಿದ್ದೀನೇನೋ. ರಾಜ್ಕುಮಾರಿ ತರ ಇದೆಯಾ ಕಣೆ. ನಿನ್ನ ನೋಡ್ದಾಗಿಂದ ನನ್ನ ಹೃದಯ ಚಿತ್ರ ಚಿತ್ರ ಅಂತ ಕನ್ವರ್ಸ್ತಾ ಇದೆ ಕಣೆ. ಲೋ ಕಿಟ್ಟಿ ಕೊಡೆಲಿ ಟೇಪು ನಾನೇ ಅಡ್ಡ ತಗೊಂಡ್ಬರ್ತೀನಿ. ಮಗನ ಹಾಸ್ಪಿಟಲ್ ಬ್ಯಾಂಡೇಜ್ ಬಟ್ಟೆ ಕಟ್ ಮಾಡೋ ನೀವು ಹುಡುಗಿರ್ ಬ್ಲೌಸ್ ಅಳ್ತೆ ಹೇಗೋ ತಗೋತೀಯಾ ಮುಸ್ಗ ನಿಂತ್ಕೊಳ್ಳೋ. ಅದು ಪೈಲ್ವಾನ್ ಹೇಳಿದ ಅರ್ಥ ಆಯ್ತು ತಾನೇ. ಮುಚ್ಕೊಂಡ್ ನಿಂತ್ಕೋ. ಅಲ್ಲ ಕಣೋ ರಾಜ ನೀನ್ ಬರೀ ಆಸ್ಪತ್ರೆಯಲ್ಲಿ ಬಂದವ್ರಿಗೆ ಮುಲಾಮ್ಸ ಅವ್ರಕ್ಕಷ್ಟೇ ನಿಂಗೆ. ಆದ್ರೆ ನಮ್ ಇವನು ಹಂಗಲ್ಲ, ಇವನಿಗೆ ಹಾಕೋದು ಗೊತ್ತು ತೆಗಿಯೋದು ಗೊತ್ತಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ಬಟ್ಟೆ ಲೂಸ್ ಆದಾಗ ಹೊಲಿಗೆ ಹಾಕೋದು ಗೊತ್ತು, ಟೈಟ್ ಆದಾಗ ಹೊಲಿಗೆನ ತೆಗಿಯೋದು ಗೊತ್ತು ಅಂತ ಹೇಳಿದೆ. ನೀನ್ ಯಾವ್ದು ಹಾಕೋದು ತೆಗಿಯೋದು ಅದನ್ನ. ಈ ನನ್ನ ಮಗ ಸೂಜಿ ಹಾಕಂದ್ರೆ ಬೋನ್ ನಿಸಿಮ್ ನನ್ ಮಗ. ಹುಡುಗಿರ್ಗೆ ಒಂಥರ ಹೊಲಿಗೆ ಹಾಕ್ತಾನೆ, ಮುಕ್ಕಿರ್ಗೆ ಒಂಥರ ಹೊಲಿಗೆ ಹಾಕ್ತಾನೆ. ಓ ಕಿಟ್ಟಿ ನರ್ಸಮ್ಮ ಕಾಯ್ತಾ ಇರ್ತಾಳೆ. ತಗೋ ನರ್ಸಮ್ಮ ಕಾಯ್ತಾ ಇರ್ತಾಳೆ. ತಗೋ ಈ ಬ್ಲೌಸ್ ಹೊಲ್ಕೊಡು. ಇದೇನೋ ಇದು ಅಂಡಮಾನ್ ನಿಕೋಬಾರ್ ಇದ್ದಂಗೆ ಆಯ್ತು. ಏ ಕಿಟ್ಟಿ ಬಾಯಿ ಮುಚ್ಕೊಂಡು ಹೊಲ್ದು ಮಡಗಿರೋ.
ಏನಾರ ಒಲಿನಿಲ್ಲ ಅಂದ್ರೆ ಆಸ್ಪತ್ರೆಯಿಂದ ಹೆರಿಗೆ ಮಾಡೋ ನರ್ಸಮ್ಮ ಬಂದು ನಿನ್ಗೆ ಹೆರಿಗೆನೆ ಮಾಡಿಸ್ಬಿಡ್ತಾಳೆ. ನನಗೆ ಹೆರಿಗೆ ಮಾಡ್ಬಿಡ್ತಾಳ. ಚಿತ್ರ ಬರ್ಲಾ? ಬಾಯ್. ಟೈಮ್ ಸಿಕ್ಕಿದ್ರೆ ನಿನ್ ಮನೆ ಹತ್ರ ಬರ್ತೀನಿ. ಏನಕ್ಕೆ? ಏನ್ ಮಾತುಕತೆಗೆ? ಏನ್ ಬೇಕಾಗಿಲ್ಲ, ಹೋಗು. ಬರ್ತೀನಿ. ಬೇಕಾಗಿಲ್ಲ, ಹೋಗು. ಬಾಯ್. ಹೋಗೋ. ಬರೀ ನೀನೇನು ಅಲ್ಲಿ ಬಿಟ್ಕೊಂಡು ನೋಡ್ತಾ ಇದೀಯ? ಬಾ, ಬಂದು ಅಳತೆ ತಗ. ಅಯ್ಯೋ ಚಿತ್ರ, ನೀನ್ ನೋಡ್ದಾಗಿಂದ ಯಾಕೋ ನನ್ ಕೈಲಿ ಅಳತೆ ತಗೊಳಕ್ಕೆ ಆಗ್ದಾಗೇನೆ ನನ್ ಕೈ ಯಾಕೋ ನಿನ್ ಮುಟ್ಟಕ್ಕೆ ಗಡಗಡ ಗಡಗಡ ಅಂತ ನಡೀತೈತೆ. ಏನ್ ಮಾಡ್ಲಿ? ನೀನ್ ನೋಡ್ದಾಗ್ಲೇ ಅನ್ಕಂಡೆ ನೀನ್ ಬೇಸ್ ಮಟ್ಟ ಪೂರ್ತಿ ವೀಕು ಅಂತ. ನೀನ್ ಅಳತೆ ತಗೊಳದ್ ಈ ಜನ್ಮದಲ್ಲಿ ಆಗಲ್ಲ, ಅದಕ್ಕೆ ತಗೊಂಬಂದಿದ್ದೀನಿ. ತಗೋ, ಇದನ್ನ ಅಳತೆ ಇಟ್ಟು ಚೆನ್ನಾಗ್ ಒಲಿ. ನೋಡು ಹೆಂಗ್ ಒಲಿತೀಯ ಅಂತಂದ್ರೆ ಎದ್ದು ಕಾಣ್ಬೇಕು ಹಂಗೋಲಿ. ಹೆಂಗೆ ಅಂತಂದ್ರೆ ಬ್ಲೌಸು ಎದ್ದು ಕಾಣ್ಬೇಕು ಆತರ. ಆಮೇಲೆ ಹಿಂದ್ಗಡೆ ಪೂರ್ತಿ ಡಿಸೈನ್ ಇಡು. ಹೆಂಗೆ ಅಂತಂದ್ರೆ ಚೆನ್ನಾಗ್ ಗಾಳಿ ಆಡ್ಬೇಕು ಹಿಂದ್ಗಡೆ, ಆಯ್ತಾ? ಸರಿ ಆಯ್ತು, ಹಿಂದ್ಗಡೆ ಇಡೋದು ಮುಂದ್ಗಡೆ ಇಟ್ಬಿಟ್ಟು ಹುಷಾರು ಹುಷಾರು. ಸರಿ ಚಿತ್ರ, ಅಯ್ಯೋ ಈ ನರ್ಸ ಬ್ಲೌಸ ಫಸ್ಟ್ ಹೊಲಿಬೇಕಲ್ಲಪ್ಪ. ಚಿತ್ರ, ನೀನೇ ನನ್ನ ಕನಸಿನ ಚಿತ್ತಾರ, ನನ್ನ ಮನಸ್ಸಿನ ಮಂದಾರ ಆಗುವೆ ಬರೆದಿನಿ. ನಾನಿಗೂ ಟಿಕೆಟ್ ತಂದಿರು ನೀ ಕೊಮ್ಮಿ ಬರಲ್ಯಾ? ಯಾಕಮಿ ಹಿಂಗಾತಿಯೇ ನೆಡ್ಗನ್ನೆ ಬುತ್ತಿಯೇ, ಯಾಕಮಿ ಹಿಂಗಾತಿಯೇ ನೆಡ್ಗನ್ನೆ ಬುತ್ತಿಯೇ, ಗಾಡಿ ಹಿಡ್ಕೊಂಡವರ ನನ್ ದೂರ್ನೇ ನೋಡ್ತಿಯೇ. ಮಗಳೇ ಪಿಕ್ಚರ್ ಹೋಗಂ ಬನ್ನಿ, ನಾನಿಗೂ ಟಿಕೆಟ್ ತಂದಿರು ನೀ ಕೊಮ್ಮಿ. ಒದಿತೀಯ ಒದಿತೀಯ. ಬನ್ನಿ, ಬರ್ದೆ ಹೋದ್ರೆ ಬಿಡುವುದಿಲ್ಲ ಕಮ್ಮಿ. ನಿಮ್ಮ ಜೊತೆಲಿ ಹೋಯ್ತಿಯಲ್ಲ, ನನ್ನ ಜೊತೆಲಿ ಬರೋಲ್ಲ, ನಾನೇನ್ ಮಾಡ್ತೀನಿ ನಿನ್ನ? ನಿನ್ ಕರ್ಕನ್ನ ಮೀನ ಚಿನ್ನ. ಜಗ್ಗೇಶನ್ ಪಿಕ್ಚರ್ ನಿನ್ನ ತಗ್ಗೆತ್ಕೊಂಡೈತಿ
ಪಿಕ್ಚರ್ ಬೊಮ್ಮಿ ನಿಂಗುಟಿಗೆ ತಂದೆವು ನೀ ಕೊಮ್ಮಿ ಪಲ್ಲಿ ಮುದೇವಿ ಪಿಕ್ಚರ್ ಕರ್ದೆಯ ನನ್ನ ನೀ ಪಿಕ್ಚರ್ ಕರ್ದ್ರೆ ಒದ್ದೆ ಬಿಡ್ತೀನಿ ನಿನ್ನ ಅದಕ್ಕೆ ಮಂಡ್ಯಗಂಡು ನಾನೇ ಕಮ್ಮಿ ಮಂಡ್ಯದಲ್ಲಿ ಯಾರ ಕಮ್ಮಿ ಚಂದುಳ್ಳಿ ಚೆಲ್ವ ಕಮ್ಮಿ ರಾಜ್ಕುಮಾರ್ ಅವನೇ ಕಮ್ಮಿ ಅಕ್ಕೆ ಮಗಳೇ ಮುಟ್ಟಿ ನರಳೆ ಮದುವೆ ಆಗೋಣ್ ಬಾರೆ ಮೇಲೆ ಪುಂಸ್ಕಣ್ಣಿನ ಕೊಳ್ಳೆಗಳಿಗೆ ಹೋಯ್ತೀನಿ ಊರಿಗೆ ಕರ್ಕೊಂಡೋಗಿ ರಸಬಾಳೆನ್ ಕೊಡ್ತೀನಿ ಮೈಸೂರಿಗೆ ಕರ್ಕೊಂಡೋಗಿ ಮೈಸೂರು ಪಾಕ ತಿಂತೀನಿ ಮದ್ದು ವಡೆ ತಂದು ನಿಮ್ಮ ಮನೆಯವರಿಗೆಲ್ಲ ಕೊಡ್ತೀನಿ ಗುಂಡ್ಲಪೇಟೆ ಕರ್ಕೊಂಡೋಗಿ ಗುಲಾಬಿ ಹೂವ ಮುಡಿಸ್ತೀನಿ ಕನಕಪುಟ್ಟಿಗೆ ಕರ್ಕೊಂಡೋಗಿ ಕನಕಮುಳ ಕೊಡಿಸ್ತೀನಿ ಮಳವಳ್ಳಿಗೆ ಕರ್ಕೊಂಡೋಗಿ ಮಾವನ ಹಣ್ಣ ತಿಂತೀನಿ ಹುಣಸೂರು ಕರ್ಕೊಂಡೋಗಿ ಹುಣಸೆ ಹಣ್ಣ ಕೊಡ್ತೀನಿ ನರಸೀಪುರ ಕರ್ಕೊಂಡೋಗಿ ನೆಲ್ಲಿಕಾಯಿ ಕಿತ್ಕೊಡ್ತೀನಿ ಬೆಂಗಳೂರಿಗೆ ಕರ್ಕೊಂಡೋಗಿ ಇಬ್ರು ಮದುವೆ ಆಗೋಣ ಬಾರೆ ರೇಷ್ಮೆ ಸೀರೆ ತಂದಿವನಿ ಬಾರೆ ನಾವಿಬ್ರು ಮದುವೆಗೊಂಡರೆ ಮೈಸೂರು ಸೀರೆ ನಾವಿಬ್ರು ಮದುವೆ ಆಗೋಣ ಬಾರೆ ಊರವ್ರಿಗೆಲ್ಲ ಊಟ ಹಾಕ್ಸುವ ಬಾರೆ ನಾವಿಬ್ರು ಮದುವೆ ಆಗೋಣ ಬಾರೆ ನಗ್ತ ನಗ್ತ ಬಾಳುವ ಬಾರೆ ಚಿತ್ರ ಚಿತ್ರ ನಾನು ಕಂಡಿದ್ದು ಕನಸ ಈ ಕನಸನ್ನ ಏನಾದ್ರೂ ಮಾಡಿ ನೆನಸು ಮಾಡ್ಕೊಳ್ಳೇಬೇಕು ಆ ಚಿತ್ರಗಳನ್ನ ನಾನು ಪುಟ್ಟಿಗೆ ಹಾಕೊಳ್ಳೇಬೇಕು ಛೆ, ಆ ನರ್ಸಮ್ಮ ಬ್ಲೌಸ್ ಕೊಟ್ಟಿದ್ದು ಬ್ಲೌಸ್ ಎಲ್ಲ ಅಲ್ಲಿ ಮಾಡ್ಬೇಕು. ನನ್ನ ಮಗಳ ಜೀವನ ಈ ರೀತಿ ಆಗುತ್ತೆ ಅಂತ ನನ್ನ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ನನ್ನ ಅಣ್ಣ ನನ್ನ ಮೇಲೆ ದ್ವೇಷಕ್ಕೋಸ್ಕರ ನನ್ನ ಮಗಳ ಮೇಲೆ ಸೇರಿ ತೀರ್ಸ್ಕೊಂಡ್ಬಿಟ್ಟ. ಆ ಭಗವಂತ ಅವನು ಖಂಡಿತ ಒಳ್ಳೇದ್ ಮಾಡಲ್ಲ ರೀ, ಒಳ್ಳೇದ್ ಮಾಡೋದಿಲ್ಲ. ಮೀನಾಕ್ಷಿ, ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ, ಆದ್ರೆ ನನ್ನ ಮಗಳು ಬಾಳು ನರಕ ಆಯ್ತಲ್ಲ ಅಂತ ಚಿಂತೆಯಾಗಿದೆ. ನಿನಗೆ ಗೊತ್ತಾ, ಒಂದಲ್ಲ ಒಂದಿನ ನನ್ನ ಮಗಳು ಅವ್ರನ್ನ ಸರಿಯಾದ ದಾರಿಗೆ ತಂದೆ ತರ್ತಾಳೆ ಮೀನಾಕ್ಷಿ. ಏನ್ ತರ್ತಳೋ ಏನೋ, ಒಟ್ನಲ್ಲಿ ಅವಳ ಜೀವನ ಸರಿ ಹೋದ್ರೆ ಅಷ್ಟೇ ಸಾಕು ರೀ. ಏನು ನನ್ನ ಅವತಾರ? ಏನು ಒಂದ್ರ ಮೇಲೆ ಒಂದು ನೋವು ಅನ್ನಾಗೆ ನೀನು ಸಹ ಕಾಯ್ಕೋ ಕೂತ್ಕೊಂಡಿದ್ದ ಈ ರೀತಿ ನೋವು ಕೊಡೋದಕ್ಕೆ. ನಿಮ್ಮ ಅಪ್ಪ ಅಮ್ಮ ಸತ್ತಾಗಿದ್ದೇನು? ಯಾಕೋ ಈ ರೀತಿ ನೋವು ಕೊಡ್ತಾ ಇದ್ದೀರ? ಮೀನಾಕ್ಷಿ, ನೋವು ಕೊಡಕ್ಕೆ ಅಂತ ಹೊರಟಿರೋದು, ಅನುಭವಿಸ್ಬೇಕು ಅಂತಾನೆ ನಾವಿರೋದು. ಅನುಭವಿಸೋಣ ಬಿಡೆ. ನನ್ನ ಮಕ್ಕಳು ಆಗಿರ್ಬೇಕು ಈಗಿರ್ಬೇಕು ಅಂತ ಆಸೆ ಇಟ್ಟಿದ್ದೆ. ನನ್ನ ಮಗ ಬದುಕಾದವ್ರು ಮುರಿದ್ರೆ ಇವನ ಬದುಕ ಇವನೇ ಅಪ್ಪ, ತಪ್ಪಾಗಿದೆ ನಿಜ. ಆದ್ರೆ ಏನಕ್ಕೆ ತಪ್ಪಾಯ್ತು ಅಂತ ಗೊತ್ತಾ? ಏನಕ್ಕೆ ತಪ್ಪಾಯ್ತು ಅನ್ನೋದನ್ನ ತಿಳ್ಕೊಂಡ್ ಮಾತಾಡಿ ಅಪ್ಪ, ತಿಳ್ಕೊಂಡ್ ಮಾತಾಡಿ. ದೀಪ ನನ್ನನ್ನು ಪ್ರೀತಿಸೋ ಕಾರಣಕ್ಕೋಸ್ಕರ ಅವರಪ್ಪ ಮನೆಯಿಂದ ಆಚೆ ಬಡಿಸ್ತಾ. ಈಗ ಇವಳಿಗೆ ಯಾರಾಗ್ಬೇಕಪ್ಪ ದಿಕ್ಕು? ಇದು ನಿಮ್ ದೃಷ್ಟಿ ತಪ್ಪಾಗಿದೆ. ನನ್ನ ಕ್ಷಮಿಸ್ಬಿಡಿಯಪ್ಪ, ಕ್ಷಮಿಸ್ಬಿಡಿ. ನೀವೇನಾದ್ರೂ ನಮ್ಗೆ ಆಶ್ರಯ ಕೊಟ್ಟಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ.
ಕ್ಷಮಿಸು ದೇವ್ರೆ. ಮೀನಾಕ್ಷಿ, ಹಾದುದೆಲ್ಲ ಹಾದ್ಮೇಲೆ ಇನ್ನೇನು ಉಳ್ಕೊಂಡಿದ್ದೆ? ಹಾಗೆ ಮಾಡಿ ಒಳಗಡೆ ಕರ್ಕೋ. ಅಪ್ಪ, ನಿಮ್ ಮನ್ಸು ಇಷ್ಟು ಬೇಗ ಕರಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಪ್ಪ. ನೀವು ನನ್ನ ಪಾಲಿನ ದೇವ್ರು ಅಪ್ಪ, ದೇವ್ರು. ಹೌದಪ್ಪ, ಆ ದೇವರಾದಿಕ್ಕೆ ಈ ಮನೇಲಿ ಇನ್ನು ನಿಮ್ಮಮ್ಮ ಜೀವಂತ ಬದುಕಿರೋದು ಇಲ್ಲ. ನೋಡಮ್ಮ ದೀಪ, ನೀನು ಯಾರ ಮಗಳು? ನಮ್ಮ ಮುಖಪ್ಪನ ಮಗಳು. ನಿಮ್ಮ ಅಪ್ಪನಿಗೂ ನಿಮ್ಮ ಅಣ್ಣನಿಗೂ ಇರೋ ಕೂಡ ನಿನ್ನಲ್ಲಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮೊದಲೇ ನಿಮ್ಮ ಅತ್ತಗೆ ಹುಷಾರಿಲ್ಲ, ಅವ್ರ ಜೊತೆಲಿ ಹೊಂದ್ಕೊಂಡು ಬಾಳಮ್ಮ. ನೀನ್ ಬಾಳು ಬಂಗಾರವಾಗುತ್ತೆ. ನನಗೆ ಹೊರಗಡೆ ಕೆಲಸ ಇದೆ. ಶಂಕರ್, ಆರ್ತಿ ಆದ್ಮೇಲೆ ನಿನ್ನ ಹೆಂಡ್ತಿನ ಒಳಗಡೆ ಕರ್ಕೊಂಡೋಗ, ನಾನು ಬರ್ತೀನಿ. ಆಯ್ತಪ್ಪ. ನಾನೀಗ ಒಳಗಡೆ ಹೋಗ್ತಾ ಇರೋದೆ ನಿಮ್ಗಳ ಕಣ್ಣಲ್ಲಿ ನೀರ್ ತರಿಸೋದಿಕ್ಕೆ. ಅಯ್ಯೋ ದೇವ್ರೆ, ನನಗೆ ಈ ಸಂಸಾರ ಬಂಧನನ ಬೇಡಪ್ಪ ಅಂತ ನೀವು ಹೇಳೋ ಹಾಗೆ ಮಾಡಲಿಲ್ಲ ಅಂದ್ರೆ ಉಗ್ರಪ್ಪನ ಮಗಳು ದೀಪನೇ ಅಲ್ಲ. ಏನೇ ಅದು ತನ್ನ ತಾನೇ ಗೊಳ್ತಾ ಇದೀಯಾ? ಏನೂ ಇಲ್ಲ ರೀ. ನೋಡಿ, ನಮ್ಮಪ್ಪ ಎಷ್ಟು ಕೆಟ್ಟವರು. ನಾವು ಕದ್ದು ಮುಚ್ಚಿ ಮದುವೆ ಮಾಡ್ಕೊಂಡು ಬಂದ್ರು ನಿಮ್ಮಪ್ಪ ಅಮ್ಮ ಏನು ಹೇಳ್ದೆ ದೇವ್ರ ಥರ ಕ್ಷಮಿಸಿ ನಮ್ಮನ್ನ ಒಳಗಡೆ ಸೇರಿಸ್ಕೊಂಡ್ರಲ್ಲ. ಇಂಥ ಅತ್ತೆ ಮಾವ 7 ಜನ್ಮಕ್ಕೂ ನನಗೆ ಸಿಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಂತಿದ್ದೆ ರೀ. ದೀಪ, ನಿಜವಾಗ್ಲೂ ನಿನ್ನಂತ ಸೌಂದರ್ಯ ದೇವತನ ನಾನು ಕೈ ಹಿಡಿಯಕ್ಕೆ ಪುಣ್ಯ ಮಾಡಿದ ಕಣೆ, ಪುಣ್ಯ ಮಾಡಿದ್ದೆ. ಐ ಲವ್ ಯು ದೀಪ, ಐ ಲವ್ ಯು.
ಎಂದು ಸರಸದೆ ಬಡತನವೇ ಸುಖವೆಂದು ಒಬ್ಬನವಾಗಿ ಒಬ್ಬರು ಅದರಲ್ಲಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವತೆ ದೀಪಾ ನೀನ್ ಒಳಗೆ ಹೋಗು, ನಾನು ಈ ದಿನ ಕೆಲ್ಸಕ್ಕೆ ರಜೆ ಹೇಳ್ಬಿಡ್ತೀನಿ. ಆಯ್ತು ರೀ. ಅಲ್ಲ ಇವತ್ತು ನೀವು ಹೋಗ್ಲೇಬೇಕಾ ಕೆಲ್ಸಕ್ಕೆ? ದೀಪಾ ನನ್ನ ಆಫೀಸ್ ಕೆಲ್ಸಕ್ಕೆ ಹೋಗ್ತಾ ಕಣೆ. ಹಾ. ಇಲ್ಲೇ ಪಕ್ಕದ ಎಲೆಕ್ಟ್ರಿಕ್ ಕೆಲಸ ಮಾಡ್ತಿದ್ದಿಲ್ಲ, ಅವ್ರಿಗೆ ರಜೆ ಹೇಳ್ಬಿಡ್ತೀನಿ. ರೀ ಬೇಗ ಬರ್ತೀರಾ ಅಲ್ವಾ? ಬೇಗ ಬರ್ತೀನಿ ಚಿನ್ನ. ಹಾ ಸರಿ. ಆಯ್ತು ಚಿನ್ನ. ಮನೆಗೆ ನಾನು ಸೊಸೆಯಾಗಿ ಬರ್ತೀನಿ ಅನ್ನೋ ಹಠ ಇಂದಿಗೆ ಫಲಿಸಿತು. ಯಾರು? ಜೆಂಟಲ್ಮ್ಯಾನ್, ನೋ ಮೆಂಟಲ್ ಮ್ಯಾನ್. ನೀನೇನಿಲ್ಲಿ? ನನ್ ಮನೆಗೆ ಬಂದು ನನ್ನನ್ನ ಇಲ್ಲಿ ಅಂತ ಕೇಳ್ತಾ ಇದೀಯಾ? ಅಂದಾಗೆ ನಿನಗೇನೋ ತಲೆ ಕೆಟ್ಟಿಲ್ಲ ತಾನೆ? ಅಂದಾಗೆ ಏನ ನಿನ್ನ ಅವತಾರ? ಅವತಾರನ? ಇಲ್ಲಿ ಇದು ನಿಮ್ಮಣ್ಣ ನನಗೆ ಹಾಕಿರೋ ಹೂವಿನ ಹಾರ. ಇದು ನಿಮ್ಮಣ್ಣ ನನ್ನ ಕುತ್ತಿಗೆ ಕಟ್ಟಿರೋ ತಾಳಿ. ಈಗ ಗೊತ್ತಾಯ್ತಾ ಅವತಾರ ಏನು ಅಂತ? ನಾನು ದೀಪ ಕಣೋ. ಹಠನ ಬಿಡೋಳಲ್ಲ. ಏ ದ್ರೋಹಿ! ಒಬ್ಬನ ಹೃದಯದಲ್ಲಿ ಪ್ರೀತಿ ಆಸೆ ತೋರಿಸಿ ಅವನನ್ನ ಬಿಟ್ಟೋಗಿ ಅದೇ ಮನೆಗೆ ಅತಿಗೆ ಬಂದಿದೆಯಲ್ಲ, ನಿನಗೂ 3 ತಾಸು ಮೈ ಮಾಡ್ಕೊಳ್ಳೋ ಏನೇ ನನ್ನನ್ನ ಮೈ ಮಾರ್ಕೊಳ್ಳೋಳು ಅಂತ್ಯ? ಈ ಮಾತನ್ನ ತಗೊಂಡೋಗಿ ನಿಮ್ಮಮ್ಮನಿಗೆ ಹೇಳೋ. ಅದಕ್ಕೆ ಅಂದ್ರೆ ತಾಯಿ ಸಮಾನ ಅಲ್ವಾ? ಒಂದ್ ವೇಳೆ ನಿಮ್ಮಮ್ಮನೂ ಅದೇ ರೀತಿ ಮಾಡಿದ್ರು ಮಾಡಿರ್ಬೋದು. ನನ್ನ ತಾಯಿಯ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೇನಿದೆ? ನನ್ನ ತಾಯಿ ದೇವತೆ ಕಣ, ದೇವತೆ. ಒಬ್ಬರಿಗೆ ಮನಸ್ಸು ಕೊಟ್ಟು ಇನ್ನೊಬ್ಬರಿಗೆ ಮನಸ್ಸು ಮಾಡ್ಕೊಳ್ಳೋರು ನನ್ನ ತಾಯಿಯಲ್ಲ. ಈ ಮನೆಗೆ ಅತ್ತಿಗೆ ಸ್ಥಾನದಲ್ಲಿ ಬಂದಿದ್ಯಾ? ಆ ಸ್ಥಾನನ ಉಳಿಸ್ಕೊಂಡು ಹೋಗು. ಇಲ್ಲ ಇಲ್ಲ ವರ್ಷ ಗಿರ್ಸ ತೆಗಿತು ಅಂದ್ರೆ ನೆಟ್ಗೆ ಸಿಗದು ಬಿಡ್ತಾನೆ ಉತ್ಸಾಹ. ಎಲ್ಲ ತಿರುಕ ನನಗೆ ಚುಚ್ಚು ಮಾತಾಡ ಹೋಗ್ತಾ ಇದ್ದೀನಿ. ನಿನ್ನ ಬಾಳು ನಾಯಿ ಬಾಳು ಮಾಡ್ಲಿಲ್ಲ ಅಂದ್ರೆ ನಾನು ಉಗ್ರಪ್ಪನ ಮಗಳು ದೀಪನೇ ಅಲ್ಲ. ಸಂಸಾರ ಸಂಸೂರ ಈಗ
ಪ್ರೇಮ ಗಂಗಾ ತರಂಗ ಭಾವ ಸಂಧಾನ ಸಂಪೂರ್ಣ ಪ್ರೇಮ ಗಂಗಾ ಭಾವ ಸಂಸಾರ ಸಂಪೂರ್ಣ ಗಂಗಾ ಗಂಗಾ ಭದ್ರಾ ಕಪಿಲ ನೀನಾಗಿರಿ ನಿಮ್ಮ ಹಾಡಾಗಿರಿ ಭೂಮಿಯ ಎದುರು ನಿನ್ನಾರದಿನ ಅಂತರಂಗ ಪ್ರೇಮಗಂಗ ಚಂದನ ಚಂದನ ಚಂದ ಚಂದನ ಬಾಳೆ ನಂದನ ಪ್ರೇಮ ಗಂಗಾ ಅಂತರಂಗ ಭಾವ ಸಂಧಾನ ಸಂಪೂರ್ಣ ಈಗ ಇಷ್ಟೊತ್ತು ನಾನು ಕಂಡಿದ್ದ ಕನಸು. ಕಲ್ಲು ಎಲ್ಲಾದ್ರೂ ಹೂವು ಕರಳೋದಿಕ್ ಸಾಧ್ಯನಾ? ನಮ್ಮಪ್ಪ ನಮ್ಮಮ್ಮ ಈ ಕರಳನ್ನ ಹೂವು ಮಾಡ್ತೀಯಾ ಅಂತ ಬಿಟ್ಟೋಗಿದ್ದಾರೆ. ಇಲ್ಲಿ ನನ್ನ ಜೀವನ ನರಕ ಆಗೋಗ್ಬಿಟ್ಟಿದೆ. ನರಕ. ನರಕ ನರಕ ಪಡ್ತಿದ್ಯೋ? ಹೇ ನಾಯಿ, ನನ್ನನ್ನ ನಮ್ಮ ಅಪ್ಪನ್ನ ಎದುರಿಸಿ ತಾಳಿ ಕಟ್ಟಿಸ್ಕೊಂತೀಯಲ್ಲ, ಈ ತಾಳಿನ ನಾನು ಇಷ್ಟಪಟ್ಟು ಸಪ್ತಪದಿ ತುಳಿದು ನೂರಾರು ಜನರ ಸಮ್ಮುಖದಲ್ಲಿ ಪುರೋಹಿತರು ಹೇಳೋ ಮಂತ್ರದಲ್ಲಿ ಕೇಳಿ ಕಟ್ಟಿಲ್ಲ ಕಣೆ ಈ ತಾಳಿನ. ನಿಮ್ಮಪ್ಪ ನಿಮ್ಮಮ್ಮ ಬಲವಂತ ಕಟ್ಟಿದ್ದು ಈ ತಾಳಿನ. ಈ ತಾಳಿಂದ ನಿನಗೆ ಈ ಮನೆಯಲ್ಲಿ ಮುತ್ತೈದೆ ಬಗ್ಗೆ ಶಾಶ್ವತವಾಗಿ ಸಿಗುತ್ತೆ ಅಂತ ನೀನು ತಿಳ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಈ ತಾಳಿಯ ನಿನಗೆ ಒಂದಲ್ಲ ಒಂದು ದಿನ ನೇಣಿನಾಗ ಪರವಾಗಿಲ್ಲ ರೀ, ಈ ತಾಳಿ ನನಗೆ ನೇಣಿನಾಗ ಆದ್ರೂ ಚಿಂತೆ ಇಲ್ಲ. ಯಾಕೆ ಗೊತ್ತಾ ರೀ, ನೀವು ನನ್ನವರು, ಈ ಮನೆ ನಂದು ರೀ. ನಾನು ನಿಮ್ಮ ಅರ್ಧಂಗೆ, ನಾನು ನಿಮ್ಮ ಧರ್ಮ ಪತ್ನಿ ರೀ. ಅಂದ್ರೆ ನಾನು ನಿಮ್ಮ ಹೆಂಡತಿ. ಗಂಡ ಹೆಂಡತಿ ಅಂದ್ರೆ ಕಷ್ಟ ಸುಖಗಳಲ್ಲಿ ಒಬ್ರಿಗೊಬ್ರು
ನಾನು ನಡೆಸ್ಬೇಕು ರೀ. ಅದೇ ರೀ ನಿಜವಾದ ಬಂಧುತ್ವ ಅನ್ನೋದು. ನೋಡಿ, ನೀವು ನನ್ಗೆ ಹೊಡೀರಿ, ಬಡೀರಿ, ಚಿತ್ರ ಹಿಂಸೆ ಕೊಡಿ, ಪರವಾಗಿಲ್ಲ. ಆದ್ರೆ ನನ್ನ ಗಂಡ, ನನ್ನ ಮಾವ ನನಗೆ ಈ ರೀತಿ ಚಿತ್ರ ಹಿಂಸೆ ಕೊಡ್ತಿದ್ದಾರೆ ಅಂತ ಮಾತ್ರ ನನ್ನಂತವ್ರಿಗೆ ಓಡೋಗಲ್ಲ ರೀ. ಯಾಕೆ ಗೊತ್ತಾ? ಯಾಕಂದ್ರೆ ಇವಳು ಗುಣಶೇಖರನ ಮಗಳು ಶೀಲಾ. ಗುಣಶೇಖರ ಅವನ ಬಾಳೆ ನನಗೆ ಕಣ್ಣೀರಿನ ಗೋಳಾಟ. ಆ ರೀತಿ ಮಾಡಲಿಲ್ಲ ಅಂದ್ರೆ ಇವನ ಉದ್ಭವನೇ ಅಲ್ಲ. ನೀನ್ ಯಾವುದೇ ಕಾರಣದಿಂದ ಈ ಮನೆ ಬಿಟ್ಟು ಹೋಗಲ್ಲ. ಹೊರಡು, ಈ ಮನೆಯಲ್ಲಿ ಜಾಗ ಇಲ್ಲ, ಹೊರಡು. ಹೊಡಿರಿ, ಬಡೀರಿ, ಸಾಯಿಸ್ಬಿಡಿ, ಆದ್ರೆ ಯಾವುದೇ ಕಾರಣಕ್ಕೂ ನಾನು ಈ ಮನೆ ಬಿಟ್ಟು ಹೋಗಲ್ಲ. ನಗ್ನಗ್ತಾ ಸುಖವಾಗಿ ಸಂಸಾರ ಮಾಡ್ತಿದ್ರೆ ಮಾತ್ರ ನನ್ನಂತವ್ರ ಮನೆ ವಸ್ತು ತುಳಿತೀನಿ ಹೊರ್ತು ಇಂಥ ಕಷ್ಟ ಬಂದಿದೆ ಅಪ್ಪ ನನ್ನನ್ನ ಕಾಪಾಡಿ ಅಂತ ಮಾತ್ರ ಹೋಗಲ್ಲ ರೀ, ಹೋಗಲ್ಲ. ನೀರು ನನ್ನ ಕಣ್ಣು ನಿಂತ್ಕೊಬಿಡ. ನಿನ್ ಮುಖ ನೋಡಕ್ಕೂ ನನ್ಗೆ ಇಷ್ಟ ಇಲ್ಲ. ನಿಮ್ಮ ಕೈ ಮುಗಿತೀನಿ, ನೀವೇನ್ ಮಾಡಿದ್ರು ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂದ್ರೆ ಹೋಗಲ್ಲ. ನೋಡಿ, ನಿಮಗೆ ನನ್ನ ಮೇಲೆ ನೀವೇ ನಿಮ್ ಕೈಯಾರ ನನ್ನನ್ನ ಸಾಯಿಸ್ಬೇಡಿ. ನಿಮ್ ಪಾದದ ಮೇಲೆ ಪ್ರಾಣ ಬಿಟ್ಬಿಡ್ತೀನಿ ರೀ. ನಾನು ಮಾತ್ರ ಈ ಮನೆ ಬಿಟ್ಟು ಹೋಗಲ್ಲ ಅಂದ್ರೆ ಶಬಾಸ್. ಕಷ್ಟ ಕೊಟ್ರೆ ನೀನ್ ಎಲ್ಲಿ ನನ್ನ ಬಿಟ್ಟೋಟೋಗ್ತಿ ಅನ್ಕೊಂಡಿದ್ದ ಕಣೆ. ನೀನ್ ನನ್ನ ದೇವತೆ, ಎಂದೆಂದಿಗೂ ನೀ ನನ್ನವಳು ಕಣೆ. ಲೇ, ನಿನ್ನ ಟೆಸ್ಟ್ ಮಾಡ್ಬೇಕು ಅಂತ ನಾನು ಈ ರೀತಿ ನಾಟಕ ಆಡ್ದೆ ಕಣೆ. ನನ್ನ ಮುದ್ದಿನ ಅರಗಿಣಿಗೆ ನೋವು ಕೊಟ್ಟು ನಾನು ನಿಜವಾಗ್ಲೂ ನೀವು ಮಾತಾಡ್ತಿರೋದು ನನಗೆ ನಂಬಕ್ಕೆ ಆಗ್ತಿಲ್ಲ. ದೇವ್ರೆ, ನೀವಿಷ್ಟು ಬೇಗ ಬದಲಾಗ್ತೀರ ಅಂತ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ ರೀ. ನಂಗೆ ಎಷ್ಟು ಸಂತೋಷ ಆಗ್ತಬೇಕಂತ ನೀವು ಬದಲಾದ್ರ. ಎಷ್ಟೇ ಆದ್ರೂ ನಾನು ನಿನ್ನ ಮೊದಲೇ ನನ್ನ ಹೃದಯಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವನಲ್ಲವೇ. ನಿನ್ನ ಮೇಲೆ ನನ್ಗೆ ಯಾಕೆ ಕೋಪ, ರೋಷ? ಹೋಗೆ, ತುಂಬಾ ದಾಹ ಆಗ್ತಿದೆ, ಒಂದು ಲೋಟ ನೀರು ತಗೊಂಬ ಕುಡಿಯೋಕೆ. ತರ್ತೀನಿ, ಇಲ್ಲೇ ತಗೊಂಡ್ಬರ್ತೀನಿ ರೀ. ಶೀಲಾ, ಈ ಪಾಪಿ ಕೈಗಳಿಂದ ನೀನ್ ಹೊಡೆದ್ಬಿಟ್ಟೆ. ನಾನು ಈ ಪಾಪಿ ಬದುಕಿರ್ಬಾರ್ದು, ಸತ್ತೋಗ್ಬೇಕು. ಯಾಕ್ರಿ ಸಾಯೋ ಮಾತಾಡ್ತಿದ್ದೀರಾ? ನೋಡಿ, ನಿಮ್ಗೋಸ್ಕರ ನಾನ್ ಬೇಕಾದ್ರೆ ಸಾಯ್ತೀನಿ, ನೀವು ಸಾಯೋ ಮಾತಾಡ್ಬೇಡಿ. ತಗೊಳ್ಳಿ, ನೀರ್ ಕೇಳಿದ್ರಲ್ಲ, ಕುಡಿ. ನಾನು ನಿನ್ ಹೊಡೆದ್ಬಿಟ್ಟೆ. ಈ ಪಾಪಿ ಕೈಗಳಿಂದ ಹೊಡೆದ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡು. ನಾನ್ ಬದುಕಿರ್ಬಾರ್ದು. ನಾನ್ ಪಾಪಿ. ನಾನ್ ನಿನ್ನ ಕ್ಷಮಿಸು ಅಂತ ಕೇಳ್ತೀನಿ ಅನ್ಕೊಂಡ್ಯ? ಎಂದೆಂದು ನೀನ್ ನನ್ನ ಶತ್ರು. ನಿನ್ನ ನೆರಳು ಸಹ ನನ್ನ ಮೇಲೆ ಬೀಳಬಾರ್ದು. ಆ ರೀತಿ ದೂರ ಬಹು ದೂರ ಇರಬೇಕು. ಇಲ್ಲ ಅಂದ್ರೆ ಅಯ್ಯೋ ದೇವ್ರೆ, ಯಾಕಪ್ಪ ಇಂಥ ಸತ್ತ ಪರೀಕ್ಷೆ ಮಾಡ್ತಿದ್ಯಾ? ಅವನೇ ಬಂದು ನನ್ನ ಬದುಕನ್ನೇ ಹಾಳು ಮಾಡ್ಬಿಟ್ಟ. ನನ್ನ ಶೀಲ ಹಾಳಾಯ್ತಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈ ಪಾಪಿ ಜೊತೆ ನಮ್ಮನೇಲಿ ನನ್ನ ಮದುವೆ ಮಾಡಿದ್ರು. ಇಲ್ಲಿ ನಾನು ಕೂಡ ಸಂತೋಷವಾಗಿಲ್ಲ, ನರಕ ನೋಡ್ತಿದ್ದೀನಿ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಕೂಡ ಸುಖವಾಗಿಲ್ಲ, ಅವರು ನೋವು ಅನುಭವಿಸ್ತಾ ಇದ್ದಾರಲ್ಲ ದೇವ್ರೆ. ಯಾಕಪ್ಪ ದೇಹಗಳನ್ನು ಬಿಟ್ಟು ಜಗದಲ್ಲಿ ದೇಹಗಳನ್ನು ಬಿಟ್ಟು ಜಗದಲ್ಲಿ ಕಲ್ಲ ಹುಡಿಯಲು ಕಲ್ಲು ಮುಚ್ಚಿಸಿದ ಯಾದನು ತಾನೆಂದು ಯಾವ ಶಿಲ್ಪಿ
ಯಾವ ಶಿಲ್ಪಿ ಕೊಚ್ಚಿದನು ಲೋಕದ ಚಿತ್ರಗಮ ಎಷ್ಟು ವರ್ಣಿಸಬೇಕು ಅವನ ಗುಣಗಾಮನ ಅವನ ಗುಣಗಾಮನ. ಸಾಕಮ್ಮ ಸಾಕು. ಸಾಕು ಸಾಕಂತೆ ಊಟ ಮಾಡ್ಲಾರ್ದೆ ಈ ರೀತಿ ಸಣ್ಣಗಾಗೋಗಿರೋದು. ಊಟ ಮಾಡ್ತಾರೋ ಮಜ್ಜಿಗೆ ದುಡಿಯೋದು ಒಂದು ಕೈ ಆದ್ರೆ ಕೂತ್ಕೊಂಡು ತಿನ್ನೋ ದಂಡ ಪಿಂಡಿಗಳು 10 ಕೈಗಳು. ಮನಸ್ಸು ನೆಮ್ಮದಿ ಇದೆ ತಾನೆ ಊಟ ಮಾಡಕ್ಕಾಗೋದು. ಹೊರಗೊಂದು ವೇದನೆ ಕೊಡ್ತದೆ ಈ ಜೀವ. ಅದಕ್ಕೆ ಸರಿ ಕಾಣ್ತಾ ಇಲ್ಲ. ಈ ಮನೆಯಲ್ಲಿ ಯಾರೋ ಗಂಡ ಪಿಂಡಗಳಿಲ್ಲ, ಅವರದೇ ಆದ ಕೆಲಸ ಕಾರ್ಯಗಳಿದೆ. ಹೌದೌದು, 1000 ಸರ್ಕಾರ ಅದೇನೋ ಹೇಳ್ತಾರಲ್ಲ, ದುಡ್ಕೊಂಡ್ ಬಂದು ತಗೊಂಡ್ ಬಂದು ಕೊಟ್ಬಿಟ್ಟು ಆರಾಮಾಗಿ ಕುತ್ಕೊಂಡು ತಿಂತಾನೆ ಏನೋ ಹಾಗೆ. ಏನಿವನು ಮಹಾರಾಜ ತಗೊಂಡ್ ಬಂದ್ ಹಾಕಿ ಕುತ್ಕೊಂಡು ತಿಂತಾ ಇದ್ದಾನ? ನನ್ ಗಂಡ ಕಷ್ಟಪಟ್ಟು ದುಡ್ಕೊಂಡ್ ಬರ್ತಾನೆ, ಇವನು ಕಂಠ ಪೂರ್ತಿ ತಿಂದು ಸಾಯ್ತಾನೆ. ನಿನ್ ಗಂಡ ಒಬ್ನ ದುಡಿತಾನೆ ಅಂತ ತಾನೇ ಹೇಳೋದು? ನಾನು ದುಡ್ದು ತತ್ತೇನೆ. ದುಡ್ಡು ತಗೊಂಡ್ ಬಂದ್ ಹಾಕು, ಆಮೇಲೆ ಕಂಠ ಅಂತ. ಅರ್ಧ ತರ ಕೈ ತೊಳೆದಿದ್ಯಾ? ಅಮ್ಮ ಯಾಕೋ ಹಸುವಿಲ್ಲ? ಸಾಯಂಕಾಲ ಮಾಡ್ತಾನೆ ಬಿಡಮ್ಮ. ಅಯ್ಯೋ ಪಾಪ, ಇನ್ನೇನ್ ಮಾಡ್ತಾನೆ? ದೀಪ, ನೀನೇನಾದ್ರೂ ಅಂದೇನೆ? ಅಮ್ಮ ಯಾಕೋ ಹಸುವಿಲ್ಲ? ಸಾಯಂಕಾಲ ಮಾಡ್ತಾನೆ ಬಿಡಮ್ಮ. ಅತ್ತೆ, ನಾನು ಈಗ ಅಂತೀನಿ ಅಂತ ಬೇಜಾರು ಮಾಡ್ಕೊಡ್ಬೇಡಿ. ನನ್ ಗಂಡ ತರೋ ಸಂಬಳ ಇಲ್ಲಿ ಈ ಮನೆಯನ್ನ ನೀಚೋದಕ್ಕೆ ಸಾಕಾಗ್ತಾ ಇಲ್ಲ. ನಿಮ್ ಮಗನ್ಗೆ ಅಲ್ಲಿ ಇಲ್ಲಿ ಸುತ್ತಾಡೋ ಬದಲು ಎಲ್ಲಾದ್ರೂ ಒಂದ್ ಕಡೆ ಹೋಗಿ ದುಡ್ದು ತಗೊಂಡ್ ಬಂದ್ ಹಾಕು ಅಂತ ಹೇಳಿ ಎಲ್ಲಾ ತೊಂದ್ರೆ ಸರೋಗುತ್ತೆ. ನೀನ್ ಆಡಿರೋ ಮಾತಿಗೆ ಮನಸ್ಸು ನಂದು ಅರ್ಧದಲ್ಲೇ ಅವ್ನು ಕೈ ತೊಳೆದಿದ್ದಾನೆ. ಏನೇ ಊಟ ಮಾಡೋಣ? ಈ ರೀತಿ ಅರ್ಧದಲ್ಲೇ ಕೈ ತೊಳೆಸಿದ್ಯಲ್ಲ, ಊಟ ಕಿತ್ಕೊಂಡ್ರೆ ಆ ದೇವ್ರು ಏನು ಆಗಲ್ಲ. ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಹಂಗಾಗು ಹಿಂಗಾಗು ಅಂತ ಏನು ಹೇಳಕ್ ಹೋಗ್ಬೇಡಿ. ಎಲ್ಲ ನನಗೆ ಬಂದು ಸಾಯ್ತೀನಿ. ನೀನ್ ಯಾಕಮ್ಮ ಮನಸ್ಸು ನೋಯಿಸ್ಕತ್ತೀಯ? ಅದಕ್ಕೆ ಹೇಳೋದಲ್ಲ ಸತ್ಯ ಇದೆ. ಅಣ್ಣ ಒಬ್ಬನೇ ದುಡಿಯೋದ್ರಿಂದ ಈ ಸಂಸಾರದ ಬಂಡೆ ಸಾಗಲ್ಲ. ನಾನು ಅದಕ್ಕೆ ಮತ್ತೆ ಊಟ ಬಿಡ್ಲಿಲ್ಲಮ್ಮ. ನೋಡಲ್ಲೇ ಅಂದಲ್ಲೇ ಕೂತ್ಲೆತ್ಕೋ. ಅದಕ್ಕೆ ಅಮ್ಮ. ಏನಪ್ಪ ನನಗೊಂದು ಅರ್ಥ ಆಗ್ತಾ ಇಲ್ಲ. ಈ ವಿಚಾರ ಏನಾದ್ರು ನಿಮ್ಮ ತಂದೆಯ ಕಿವಿಗೆ ಬಿತ್ತು ಅಂದ್ರೆ ಅವ್ರ ಮನಸ್ಸು ಎಷ್ಟು ಬೇಜಾರು ಮಾಡ್ಕೋತಾರೆ ಗೊತ್ತಾ? ಅಲ್ಲ ಕಣ, ಅವಳು ಹೇಳಿದ್ಲಂತ ಅಲ್ಲಿ ಇಲ್ಲಿ ಯಾಕೋ ಹೊರಗಡೆ ದುಡಿಯಕ್ಕೆ ಹೋಗ್ಬೇಕು, ಮೊದ್ಲು ಈ ಮನೆ ಯಾವಾರ ನೋಡ್ಕೊಂಡು ಎಲ್ಲ ನೀನೇ ತಾನೇ ನೋಡ್ಕೊಂಡು ಹೋಯ್ತಿದ್ದು. ಈಗ ಹೊರಗಡೆ ದುಡಿಯಕ್ಕೆ ಹೋಗ್ತೀರಿ ಅಂತ ಹೇಳ್ತಿಲ್ಲ. ಬೇಡಪ್ಪ, ನೀನು ಮೊದಲು ವ್ಯವಹಾರ ನೋಡ್ಕೊಂಡು ಹೋಗು. ಹೊರಗಡೆ ಹೋಗಿ ದುಡಿಯೋದು ನನಗೇನಾದ್ರು ಸರಿ ಕಾಣಲ್ಲ. ಯಾಕಮ್ಮ ಸರಿ ಕಾಣ್ತಿಲ್ಲ? ನಾನು ಹೋಗಿ ಹೊರಗಡೆ ದುಡಿಯೋದಿಲ್ವಾ? ಏನು ಆಗ್ತಿರೋದು? ಈ ಸುಂದ್ರಿಗೆ ಏನಾಗ್ತದೆ? ಓಹೋ ಸರಿ ಬಿಡಮ್ಮ, ಅಷ್ಟಿಂದನೇ ಹೇಳ್ತಾರೆ ಹಿರಿಯರು. ಕಿರಿ ಕಿತ್ತು ಕಿರಿ ಮಕ್ಕಳ ಮೇಲೆ ಆಸೆ ಹೋಗಲ್ವಂತ ಈ ತಾಯಂದ್ರಿಗೆ ಅಂತ. ನೀನು ನೀನ್ ಹೆಂಡತಿ ಹೇಳ್ದಾಗೆ ಕುಣಿತಾ ಇದೆಯಲ್ಲ, ಅಂತದೇ ಮನೇಲಿ ಇರೋದ್ರಲ್ಲಿ ಏನೋ ಕಮ್ಮಿ ಆಗಿದೆ. ಅಮ್ಮ ಕೂತ್ಕೊಂಡು ನನ್ಗೆ ಕುರ್ಕಿಯಣ್ಣನು ಸಾಲಲ್ವಂತೆ. ಇದು ನಿಮ್ಗೆ ನೆನ್ಪಿರ್ಲಿ ಅಮ್ಮ. ಆದ್ರೂ ನೀವು ಒಂದ್ ಕಣ್ಗೆ ಬೆಣ್ಣೆ ಒಂದ್ ಕಣ್ಗೆ ಸುಣ್ಣ. ಯಾಕಮ್ಮ ಏನ್ ನಡೀತಿದೆ ಈ ಮನೇಲಿ? ಅಣ್ಣ ಈ ಮಾತು ಹೇಳಕ್ಕೆ
ನಿಂಗೆ ಹೇಗಾದ್ರು ಮನ್ಸ್ಬತ್ತು ಅಮ್ಮ ಆ ರೀತಿ ಒಬ್ರಿಗೊಂದ್ ರೀತಿ ಮಾಡಿದ್ರೆ ನೀನು ಈ ರೀತಿ ಬೆಳೆಯಕ್ಕಾಗ್ತಿತ್ತಣ್ಣ, ಆ ಕೆಲ್ಸಕ್ಕೆ ಸೇರಕ್ಕಾಗ್ತಿತ್ತ ಅಂದ್ರೆ ನೀನ್ ಇಷ್ಟಪಟ್ಟಿರೋ ಎಂತೆ ಅಂದ್ರೆ ನನ್ನ ಹತ್ಕನ ಪಡೆಯಕ್ಕಾಗ್ತಿತ್ತ? ಯಾಕಣ್ಣ ಯಾಕೆ ಹೇಳ್ತಿ ಬರ್ತಿದ್ದಾಗೆ ಎಲ್ಲರೂ ಅಣ್ಣ ತಮ್ಮ ತಂದೆ ತಾಯಿ ಅಕ್ಕ ತಮ್ಮ ಅನ್ನೋ ಸಂಬಂಧಗಳಿಗೆ ವಾಚಕ್ಕೆ ಆಯ್ತಣ್ಣ. ಯಾಕಣ್ಣ ಯಾಕೆ? ಹೇಳಿ ಬಿಡು, ಹೇಳಿ ಬಿಡು. ಲೋ ಶಂಕರ, ನೀವಿಬ್ರು ನನ್ನ ಎರಡು ಕಣ್ಣುಗಳು ಇದ್ದಾಗೆ ಕಣು. ನೀವಿಬ್ರಲ್ಲಿ ಯಾರೊಬ್ರಿಗೂ ಸ್ವಲ್ಪ ನೋವಾಯ್ತು ಅಂದ್ರೆ ನನ್ನ ಹೃದಯ ಹೊಡೆದು ಚೋರ್ ಚೋರ. ತಾಯಿ ಮನ್ಸನ್ನೇ ಅರ್ಥ ಮಾಡ್ಕೊಳ್ದಿರೋ ನೀನೊಬ್ಬ ಮಗ ಏನು? ಅಲ್ಲ ಅಮ್ಮ, ನಾನೇನು ಅನ್ಬಾರ್ದಂದೆ ಅಂತ ಅಮ್ಮ ಮಗ ಇಬ್ರು ಸೇರ್ಕೊಂಡು ಒಂದು ಮಾತಿಗೆ 100 ಮಾತು ಸೇರಿಸಿದಿರಲ್ಲ. ಕೂಡ 4 ಕಾಸು ಸಂಪಾದನೆ ಮಾಡಿದ್ರೆ ಈ ಮನೆ ಖರ್ಚು ಅದು ಇದು ಅಂತ 4 ಕಾಸು ಉಳಿಸೋದಲ್ವೇ? ಅದು ಅರ್ಥ ನಾವು ಎಷ್ಟು ಹೀಗೆ ಒಟ್ಟಿರಕ್ಕಾಗ್ತದಮ್ಮ. ಯಾವತ್ತಾದ್ರೂ ಒಂದ್ ದಿವಸ ಒಂದಲ್ಲ ಒಂದ್ ದಿವಸ ಬೇರೆ ಆಗ್ಬೇಕಾಗುತ್ತಾನೆ. ಏನು? ಆದ್ರೂ ಹೀಗೆ ಮನೇಲಿ ಕುಳಿತು ತಿನ್ನಕ್ಕಾಗ್ತದ? ಹೇಳಮ್ಮ ಹೇಳು. ಬೇರೆ ಆಗ್ತೀರಾ? ಏನು ಹೇಳ್ತಾ ಇದ್ದೀರಿ? ಸೊಸೆ ಬಂದು ಇನ್ನು 3 ತಿಂಗಳಾಗಿಲ್ಲ, ಅಲ್ಲಿ ಬೇರೆ ಯಾಕೋ ಮಾತಾಡ್ತಾ ಇದ್ದೀರಲ್ಲ. ಅಯ್ಯೋ, ಇದರ ಸಂಸಾರ ನೋಡಿ ಎಲ್ಲೋ. ಅಮ್ಮ ಅಮ್ಮ ಹೇಳಮ್ಮ ಹೇಳಮ್ಮ. ಅಣ್ಣ ಅಣ್ಣ ಹೋಗು, ಈ ಮಾತೆಲ್ಲ ಹೇಳಕ್ಕೆ ನಿಂಗೆ ಹೇಗಾದ್ರು ಮನ್ಸು ಬತ್ತು? ಯಾಕಣ್ಣ ಯಾಕೆ? ಹೋಗು ಅಮ್ಮನ ಹತ್ರ. ಅಮ್ಮ ಹೇಳಮ್ಮ, ಅಣ್ಣನ ಮಾತ್ಗೆ ನೀನ್ ಯಾಕೆ ಮನ್ಸು ನೋಯಿಸ್ಕತ್ತೀಯ? ಎಲ್ಲ ಮನೇಲೂ ನಡೆಯೋದೇ ತಾನೆ. ಹುಟ್ಟುವಾಗ ಅಣ್ಣ ತಮ್ಮ, ಬೆಳೆಯುವಾಗ ಗಾಯದೆ ಅನ್ನೋದು ಎಲ್ಲಮ್ಮ ಸುಳ್ಳಾಗುತ್ತೆ. ಹೇಳಮ್ಮ. ನಿಮಗೆ ನಾನು ತಾಯಾದಿ ಮಚ್ಚರದ ಹಾಲು ಕುಡಿಸಿ ಬೆಳೆಸಿಲ್ಲಪ್ಪ. ಪ್ರೀತಿ ಪ್ರೇಮ ಬಾಂಧವ್ಯದ ಅಮೃತ ಕುಡಿಸಿ ಬೆಳೆಸಿದ್ದೀನಿ, ಅಮೃತ ಕುಡಿಸಿ ಬೆಳೆಸಿದ್ದೀನಿ. ಅಣ್ಣ ಹೋಗು, ಅಮ್ಮನ ಸಾರಿ ಕೇಳು. ಹೋಗಣ್ಣ ಹೋಗು, ಅಮ್ಮನ ಸಾರಿ ಕೇಳು. ಹೋಗು ಪ್ಲೀಸ್, ಹೋಗಣ್ಣ. ಅಮ್ಮ ಏನೋ ಲೋಕ ರೂಢಿ ಮಾತು ಹೇಳಿದೆ ಅಷ್ಟೇ ಅಮ್ಮ. ಸಾರಿ ಅಮ್ಮ, ನಿಮ್ಮ ಮನ್ಸಿಗೆ ಬೇಜಾರು ಮಾಡ್ಕೋಬೇಡಿ ಅಮ್ಮ, ಬೇಜಾರು ಮಾಡಿ. ಮನ್ಸು ಹೊಡೆದಾಗ ಚೂರ್ ಚೂರಾಗ ಮಾತನ್ನ ಹೇಳಿ ಈಗ ಬೇಜಾರು ಮಾಡ್ಕೋಬೇಡಮ್ಮ ಅಂದ್ರೆ, ಅಯ್ಯೋ ಭಗವಂತ, ಈ ವಿಚಾರ ಏನಾದ್ರು ಅವ್ರ ಕಿವಿ ಬಿತ್ತಂದ್ರೆ ಈ ಮನೇಲಿ ರುದ್ರ ತಾಂಡವನೇ ನಡೆದೋಗುತ್ತೆ. ನನಗೆ ಏನ್ ಮಾಡ್ಬೇಕಂದ್ರೆ ಗೊತ್ತಾಯ್ತಾ ಇಲ್ಲ. ಭಗವಂತ ನನ್ನ ಮಕ್ಳಿಗೆ ಒಳ್ಳೆ ಬುದ್ಧಿ ಕೊಡುತ್ತಂದ್ರೆ ಒಳ್ಳೆ ಬುದ್ಧಿ ಕೊಡು. ಅಮ್ಮ ಅಮ್ಮ, ನೀನ್ ಯಾಕಮ್ಮ ಮನ್ಸು ನೋಯಿಸ್ಕೊತೀಯ? ಮೊದ್ಲೇ ನಿನಗೆ ಆರೋಗ್ಯ ಸರಿಯಿಲ್ಲ. ಅಣ್ಣ ಏನೋ ಮಾತನಾಡಿರ್ತಾನೆ, ನಡಿಯಮ್ಮ ಒಳಗೆ. ಅದಕ್ಕೆ ಏನೋ ಅಂದಿರ್ತಾಳೆ, ಅವರಿಗೆ ಹೇಗೆ ಬೇಜಾರು ಮಾಡ್ಬೇಕು ಅಂತ ಮಾತನಾಡಿರ್ತಾನೆ. ನಡಿಯಮ್ಮ. ಅಮ್ಮ ಪ್ಲೀಸ್ ನಡಿಯಮ್ಮ ಒಳಗೆ. ನನಗೇನು ಒಂದು ಅರ್ಥ ಆಗ್ತಾ ಇಲ್ಲಪ್ಪ, ಒಂದು ಅರ್ಥ ಆಗ್ತಾ. ನಡಿಯಮ್ಮ ಒಳಗೆ. ಮಕ್ಕಳೋರಿಗೆ ಅಯ್ಯೋ ಎನ್ನದ ತಾಯಿಯ ಕರುಣಿಲ್ಲ, ತಾಯಿಯ ಮೇಲೆ ಅರಿಯುವ ಮಕ್ಕಳು ಇನ್ನೂ ಹುಟ್ಟಿಲ್ಲ, ಇನ್ನೂ ಹುಟ್ಟಿಲ್ಲ.
ಬಡ್ಕೊಂಡೆ ಯಾವ ಡ್ಯಾನ್ಸು ಬೇಡ 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 ಅಂತ ಡ್ಯಾನ್ಸ್ ಕಲ್ತು ಸಿನಿಮಾ ಹೀರೋಯಿನ್ ಆಗ್ತೀನಿ ಅಂತ ಹೋದೆ. ಈಗ ನೋಡು ಕಾಲ್ನ ಹೆಂಗೆ ಉಳ್ಕಿಸ್ಕೊಂಡು ಬಂದಿದ್ಯಾ. ಬಾರೇ ನಿಧಾನ ಕೇಳಿಯೋ ಮಾವ. ಆಯ್ತು ಬಾ, ಈಗ್ಲೇ ಹೇಳ್ತೀನಿ. ಕಾಲ್ ನೋಯ್ತೈತೆ ಅಂತೀನಿ, ದನ ಕೇಳ್ಕೊಂಡು ಹೋದಂಗೆ ಹೇಳ್ಕೊ ಹೋಯ್ತಾನೆ. ಕಾಲ್ ನೋವು ತಡೆಯಕ್ಕಾಯ್ತಲ್ಲ. ಅಯ್ಯಯ್ಯಪ್ಪ, ಶರಣಮಯ್ಯಪ್ಪ, ಅಯ್ಯಯ್ಯಪ್ಪ, ಶರಣಮಯ್ಯಪ್ಪ. ಎಂತವ್ನಿರ್ಬೇಕು ಹೇಳು ಮತ್ತೆ. ಬೆಕ್ಕಿಗೆ ಚಲ್ಲಾಟ, ಇಲ್ಲಿ ಪ್ರಾಣ್ ಸಂಕಟ. ಇಲ್ಲಿ ನಾನ್ ನೋವು ಅಂತ ಅಳ್ತಾ ಇದ್ದೀನಿ, ಇದು ಗೊತ್ತಿಲ್ಲ ಸುಮಾರ ಅಡಿಯಿಂದ. ಲೇ, 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 ಲೇ. ನನಗಲ್ಲ ಕಣೆ ಸುಮಾರ, ನಿನಗೆ ಸುಮಾರ. ಸುಮಾರ ಬಂದು ಓತಿ ಕ್ಯಾತ ಆಡ್ದಂಗ ಆಡಕ್ ಹೋಗಿ ಕಾಲ್ನ ಕುಂಟು ಮಾಡ್ಕೊಂಡ್ ಬಂದಿದ್ಯಲೇ. ಮಾರೇ ಆಯ್ತಾ ಇಲ್ಲ, ತುಂಬಾ ಎಲ್ಲೋದ್ನಪ್ಪ ಈ ನನ್ ಮಗ. ರೀ ಡಾಕ್ಟ್ರೆ, ರೀ ಡಾಕ್ಟ್ರೆ, ಯಾರಿದು? ಕಾಂಪೌಂಡ್ರು ರಾಜ. ಹಾ, ಏನ್ ಬಾಡಿ ಡ್ಯಾಮೇಜ್ ಆಯ್ತಾ? ಈ ಬಾಡಿಗೆ ಡ್ಯಾಮೇಜ್ ಆಯ್ತಾ, ಆ ಬಾಡಿಗೆ ಡ್ಯಾಮೇಜ್ ಆಯ್ತಾ? ಕಾಲ್ ಮುರಿತ, ಕೈ ಮುರಿತು, ಕಿವಿ ಹೋಯ್ತಾ, ಕಣ್ಣು ಹೋಯ್ತು, ಚಳಿನ ಜ್ವರನ. ಬೇರೆ ಏನಾದ್ರು ನಿನ್ ಬಾಯಿಗೆ ತಣ್ಣೀರು ಅಯ್ಯ. ಒಂದೇ ಸಮನೆ ಕಾಗೆ ಬಡ್ಕೊಂಡಂಗ್ ಬಡ್ಕೋತಾ ಇದೆಯಲ್ಲೋ. ಡಾಕ್ಟರ್ ಕರಿಯೋ ಮೊದ್ಲು ನನ್ನ ಚಿತ್ರಣ ಕಾಲು ಉಳುಕಿದೆ, ಅವಳಿಗೆ ಮುಲ ಮಚ್ಚಿಸ್ಕೊಡ್ಬೇಕು. ಡಾಕ್ಟರ್ ಕರಿಯೋ. ಕಾಂಪೌಂಡ್ರೆ, ಬೇಗ ಡಾಕ್ಟರ್ನ ಕರೀರಿ, ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ. ಮೆತ್ತಗೆ ಹಾಕಿಸ್ಕೊಂಡು ತೆಗಿಸ್ಕೊಬಿಡ್ತೀನಿ. ಸೂಜಿಯ ಈ ಕಡೆ ಬರೋ. ಸಣ್ಣ ಸೂಜಿ ಹಾಕಿಸ್ಕೊತೀಯೋ, ದಪ್ಪ ಸೂಜಿ ಹಾಕಿಸ್ಕೊತೀಯೋ, ಕೆಳಗೆ ಹಾಕಿಸ್ಕೊತೀಯೋ, ಮೇಲೆ ಹಾಕಿಸ್ಕೊತೀಯೋ? ಏನನ್ನ ನೀನ್ ತೋರಿಸ್ತಾ ಇರೋ ರೀತಿ ಸರಿ ನೋಡಿ ಹಿಂಗ್ ಮಾಡ್ಕೊತ. ಕೆಳಗೆ ಮ್ಯಾಕೆ ಅಂದ್ರೆ ಏನು ಡಾಕ್ಟ್ರೆ? ಲೇ, ಮೇಲೆ ಅಂದ್ರೆ ತೋಳ್ಗೆ ಕಡೆ, ಕೆಳಗೆ ಅಂದ್ರೆ ಕೂಂಡಿಗೆ ಹಾಕಿಸ್ಕೊತೀಯಾ ಅಂತ. ಬೇಕೋಪ್ ನನ್ನ ಮಗನೇ ನಡ್ಮನೆ ಹಾಕ್ಸ್ಕೊತಾರ. ಮೊದ್ಲು ಡಾಕ್ಟರ್ ಕರೀರಿ. ಡಾಕ್ಟ್ರು ಡೆಲಿವರಿ ಕೇಸ್ ಹೋಗಿದ್ದಾರೆ. ಇಲ್ಲಿ ಡ್ಯೂಟಿ ಡಾಕ್ಟ್ರು ಅಂಡ್ ಕಾಂಪೌಂಡ್ರು ನಾನೇ. ಚಿತ್ರ ಎಲ್ಲೋ ಹೆಂಗಾಯ್ತು ನೋವು? ಡಾಕ್ಟ್ರೆ, ಅಯ್ಯೋ ಮರ್ತೆ ಹೋಯ್ತು ನೀವು ಸೌರದ ಇದ್ರಲ್ಲಿ. ಕಾಂಪೌಂಡ್ರೆ, ಮತ್ತೆ ನೀವು ಕೈಯೆಲ್ಲ ಈ ತರ ಸವರ್ತಾ ಇದ್ರೆ ನನಗೆ ಒಂಥರ ಆಗುತ್ತೆ. ಯಾವ ತರ ಗೊತ್ತಾ? ಕಾದೋಗಿರೋ ಕಬ್ಬಣದ ಮೇಲೆ ನೀರ್ ಬಿದ್ರೆ ಹೆಂಗೆ ಚುರು 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 ಅನ್ನುತ್ತೋ ಹಂಗೆ ನೀವು ಮುಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಚುರು 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 ಆಗ್ತೈತೆ. ಅನ್ಲೇಬೇಕು. ನನ್ ಕೈ ಹೈ ವೋಲ್ಟೇಜ್ ಕರೆಂಟ್ ಇದ್ದಂಗೆ. ಹುಷಾರು, ಮತ್ತೆ ಮೀಟರ್ ಬೋರ್ಡ್ ಸುಟ್ಟೋಗ್ಬಿಟ್ಟದು. ಅದೇನು ಸುಟ್ಟಾಕಿರಕ ಸುಮ್ಮನೆ. ನಾನು ಮುಟ್ಟಿದ್ರೆ ಸಾಕು, ಮೈಯೆಲ್ಲ ಜುಮ 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 ಅನ್ನೋಕೆ ಸುರುಮಯ ಮಾಡ್ಬಿಡುತ್ತೆ. ನಾನ್ ತಟ್ಟೋಕ್ ಶುರು ಮಾಡಿದ್ರೆ ನಿನ್ ಮುಖ ತಟ್ಟೆ ಇಡ್ಲಿ ಆಗ್ಬಿಡ್ಬೇಕು. ನನ್ನ ಚಿತ್ರಣ ಕಾಲು ಹುಡುಕಿದೆ, ಮೂಲ ಮಚ್ಕೊಡ್ರಿ ಕಾಂಪೌಂಡ್ರಿ. ಓ ಅಯ್ಯಯ್ಯೋ, ನಾನು ಹಚ್ಚೋದು ಮುಲಾಮ್ ಇರೋದಕ್ಕೆ ತಾನೇ, ಕೆಳಗ ಮುಲಾಮ್ ಹಚ್ಚೋಕೆ ತಾನೇ ಇರೋದು. ಎಂತೆಂತವ್ರಿಗೆ ಎಲ್ಲೆಲ್ಲ ಮುಲಾಮ್ ಹಚ್ಚಿದ್ರಿ. ಚಿತ್ರ ನಿನ್ಗಚ್ಚಲ್ಲ ಅಂತೀನ, ಸ್ವಲ್ಪ ಮೇಲೆ ಎತ್ತು. ಯವ್ವ, ಎಲ್ಲಿ? ಮುಲಾಮ್ ಹಚ್ಚೋಕೆ ಸ್ವಲ್ಪ ಸೀರೆನ ಮೇಲೆ ಎತ್ತು ಅಂದ್ರೆ ಕಾಲು ಮುಲಾಮ್ ಹಚ್ತೀನಿ. ಯಾಕೆ ಎತ್ತದಲ್ಲಿ ಹಂಗೆ ಹಂಗೆ ಹಚ್ಚಕ್ಕಾಗಲ್ವಾ? ಎತ್ತೆ ಹಚ್ಚಿಸ್ಕೋಬೇಕ? ಅಯ್ಯೋ, ಹಂಗೆ ಬಟ್ಟೆ ಮೇಲೆ ಹಚ್ಚಕೈತದ? ಲೇ ಕಾಂಪೌಂಡ್ರೆ, ನೀನ್ ಎತ್ತೋದು ಬೇಡ, ಇಳ್ಕೋದು ಬೇಡ. ಏ ಚಿತ್ರ, ಈ ನನ್ ಮಗ ಬರಗೆಟ್ ನಿಂತವನ ಕಣೆ. ಹಂಗೇನ್ ಅನ್ಸಲ್ವಲ್ಲ? ಮುಲಾಮ್ ಕೊಡ್ರಿ, ಇವಳೆ ಹಚ್ಕೋತಾಳೆ. ಲೇ ಗುಂಡ, ಬಾರ ಇಲ್ಲಿ. ಅಡಿಗೆ ಮಾಡಕ್ಕೆ ಯಾರು ಬೇಕು? ಭಟ್ರು ಬೇಕು, ಬಸ್ ಓಡ್ಸಕ್ಕೆ ಯಾರು ಬೇಕು? ಡ್ರೈವರ್ ಬೇಕು, ರೋಗ ಪತ್ತೆ ಮಾಡೋಕೆ ಯಾರು ಬೇಕು? ಡಾಕ್ಟ್ರು ಬೇಕು.
ಹುಡುಗಿರ್ ಟೆಂಪರೇಚರ್ ಕಮ್ಮಿ ಮಾಡಕ್ ಯಾರೋ ಬೇಕು, ಲವ್ವರ್ಸ್ ಬೇಕು, ಮುಲ ಮಚ್ಚಕ್ ಯಾರೋ ಬೇಕು, ಕಾಂಪೌಂಡರ್ ಬೇಕು. ಹಂಗನ್ನು ಮತ್ತೆ ಸೈಡ್ ನಾನು ಹಚ್ತೀನಿ. ಬೇಕಿತ್ತ ನಿನಗೆ ಮೂರವಿದೆ ಹೋಗ್ಲಿ ಬಿಡು ಮವ. ಆಕ್ಚುಲಿ ನೋಡು ಮವ, ಕಾಂಪೌಂಡ್ರು ಮುಲ ಮಚ್ಚಿ ಮಸಾಜ್ ಮಾಡ್ತಾ ಇದ್ರೇನೆ ಕಾಲ್ ನೋವು ಕಮ್ಮಿ ಆಗೋದು. ಅವಾಗ್ಲೇ ಒಂಥರ ಮಜಾ ಇರೋದು. ಇನ್ ಮತ್ತೆ ಅಂತ ಹೇಳ್ತಿ, ಅವ್ನು ಯಾವ್ದು ಸೌರಿ ಇಲ್ಲ ಮಾಡಿಲ್ಲ. ಬಾ ನೀನ್ ಮಾಡು. ಅಯ್ಯಪ್ಪ ಚಿತ್ರ, ಈ ನನ್ನ ಮಗ ನೆನ್ನೆ ಏನ್ ಮಾಡಿದ ಗೊತ್ತಲೇ? ಏನ್ ಮಾಡಿದ? ದಮ್ಮೆಯ ಹುಡುಗಿ ಮುಂಚೆ ಹೇಳ್ತೀನಿ ಇರಪ್ಪ. ಈಗ ಏನ್ ಬ್ಯಾಡಪ್ಪನು, ಊರ ಹೆಂಗ್ಸ್ರು ಗೊತ್ತಾ? ಏನ್ ಮಾಡ್ದ? ಮೇಗ್ಲೆಟ್ಟಿ ಮಲ್ಲಮ್ಮ ಅಂತ ಬಂದ್ರ ಈ ನನ್ ಮಗ ಸೊಂಟ ಸೌತ ಎಲ್ಲೋ ಕೈ ಹಾಕೋನೆ ಕಣೆ. ಆ ಮೇಗ್ಲೆಟ್ಟಿ ಮಲ್ಲಮ್ಮ ಯಾಕ್ರಿಸಿ ಮಕ್ಕ ಹಬ್ಬ ಮಾಡೋಗೋಳ ಈ ನನ್ ಮಗ ಹೆಂಗ್ಸ್ರು ನೋಡಿದ್ರ ಸುರಿಸ್ತಾ ನಿಂತ್ಕತಾನೆ ಕಣೆ. ಏನ ಜೋಲ್ನ ಅಂದ್ರೆ ಬಾರೆ ಚಿತ್ರ, ಮುದ್ಕಿರ್ನು ಬಿಡ್ತಾ ಇಲ್ಲ ಅನ್ನೋ ಇವಾಗ. ಯಾರನ್ನು ಬಿಡ್ತಾರೆ ನನ್ನ ಮಗ ಬರ್ಗೆಟ್ ನಿಂತ್ಬಿಟ್ಟವನೆ. ಆಯ್ತಾಯ್ತು. ಬಾರೆ ಚಿತ್ರ, ಡಾಕ್ಟರ್ ಬಂದ್ಮೇಲೆ ಸೂಜಿ ಹಾಕಿಸ್ಕೊಡ್ತೀನಿ ಬಾರೆ. ಇಲ್ಲ ನನ್ಗೆ. ಮುಲಾಮು ಕಾಲ್ಕೊಂಡ್ರೆ ಕಾಲ್ ನೋವು. ಮುಲಾಮ್ ಹಚ್ತೀನಿ. ಬೇಡ ಬಾರೆ ಚಿತ್ರ, ಚಿತ್ರ ಕಾಲ್ ನೋವು. ಬನ್ನಿ ಮುಲಾಮ್ ಹಚ್ತೀನಿ. ಬಾರೆ ಚಿತ್ರ, ಚಿತ್ರ ಬಾರೆ, ಚಿತ್ರ ಬಾರೆ, ಚಿತ್ರ ಮುಲಾಮು. ಏನಾದ್ರು ಮಾಡಿ ಈ ಗೆಟಪ್ ಅಲ್ಲಿ ಚಿತ್ರನ ಸೆಟಪ್ ಮಾಡ್ಕೊಂಡು ಮೈ ಕೈ ಸಾವ್ತಾ ಮುಲ ಮಚ್ಚುತ್ತಾ ಏನೋ ಮಾಡುಮ ಅಂತಿದ್ರೆ ಈ ಗುಂಡ ಬಂದು ಎಲ್ಲ ಅದ್ಗೇಡ್ಸ್ಬಿಟ್ನಲ್ಲ. ಓಲಿ ಓಲಿ, ಈ ಗಿಳಿಮರಿ ಎಲ್ಲೋಗುತ್ತೆ? ನನ್ನ ಪ್ರೀತಿ ಬಲಿ ಬೀಸಿ ಹಂಗೆ ಕೌಚ್ ಹಾಕಬಿಡ್ತೀನಿ. ಚಿತ್ರ ಕಣ್ಣ ಹುಡುಗಿ ಬಾರ ನನ್ನ ಬೆಡಗಿ, ಬಾರ ಕಣ್ಣ ಹುಡುಗಿ ಬಾರ ನನ್ನ ಬೆಡಗಿ, ಮಿಂಚಿನ ಬಳ್ಳಿ ಪಕ್ಕದ ಬಳ್ಳಿ ಮನಸ್ಸು ಬಳ್ಳಿ ಪಾಯದ ಬಳ್ಳಿ. ಬಾರೆ ಬಾರೆ ನನ್ನ ಬಜಾರಿ, ನಾನೆ ನಿನ್ನ ಪೂಜಾರಿ. ಬಾರ 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 ನನ್ನ ಸಂಗಾರ, ನೀನೆ 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 ನನ್ನ ಮಯೂರ. ಒಕ್ಕಟ್ಟು ನಗುಬಾಲ, ಒಪ್ಪಟ್ಟು ನಿನಗಲ್ಲ. ಹಿಂದೆ ನೀನು ಹೋದಾಗ ಹಿಂದೆ ನಾನು ಬರ್ತೀನಿ. ಎಣ್ಣೆ ಹೊಡಿ ಅಂದಾಗ ಬೆಟ್ಟನಿಗೆ ಕೊಡ್ತೀನಿ. ಬಾರೆ 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 ನನ್ನ ಬಜಾರಿ, ನಾನೆ ನಿನ್ನ ಪೂಜಾರಿ. ಬಾರ 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 ನನ್ನ ಸಂಗಾರ, ನೀನೆ 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 ನನ್ನ ಮಯೂರ. ಸುಂದರ ಗಾಳಿ ಮಂಡ್ಯಾಗಣೆ ಕಟ್ಟೈಯ ತಾಣೆ ರಿಸ್ತಿನೇ ಕಲೆ. ಕೂಸಿದು ಏನು ಇಲ್ಲ, ಒಬ್ಬಣ್ಣಾಗೆ ಕೇಳ್ತಾಳಲ್ಲ, ಮ್ಯಾಲೆ ಮ್ಯಾಲೆ ಬೀಳ್ತಾಳಲ್ಲ, ಮ್ಯಾಲೆ ಬಿದ್ರೆ ಹೇಳೋದಿಲ್ಲ. ಆಕಾಶ ಮ್ಯಾಲಾತು ಬೀಳಲಿ, ಈ ಭೂಮಿ ಎರಡು ಹೊಳಾಗಲಿ. ನಿಮ್ಮಮ್ಮ ನಿಶ್ರಮ ಈ ಪ್ರೇಮ ಮಾಡುವ ಅನ್ನೋರ ಸಿನಿಮಾ ತರ ಲಕ್ಕ ಹಚ್ಚ ಹಸ ಕಾಪಿ ಕಣ್ಣು ನಿನ್ನ ಅನ್ನೋರ ಸಿನಿಮಾ ತರ ಲಕ್ಕ ಹಚ್ಚ ಹಸ ಕಾಪಿ ಕಣ್ಣು ನಿನ್ನ. ಬಾರೆ 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 ನನ್ನ ಬಜಾರಿ, ನಾನೆ ನಿನ್ನ ಪೂಜಾರಿ. ಬಾರ 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 ನನ್ನ ಸಂಗಾರ, ನೀನೆ 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 ನನ್ನ ಮಯೂರ ಮಯೂರ.
ಶೀಲಾ, ನೀನು ತುಂಬು ಯೌವನ ನೋಡ್ತಾ ಇದ್ರೆ ನನ್ನ ಕಾಮದ ಕಿತ್ತನೆತ್ತಿಗೆ ನನ್ನ ಕಾಮ ಕೌಚನಗೆ ಮಾಡಿದೆ ಶೀಲಾ. ಮನಸ್ಸಲ್ಲೂ ನೈನೆ, ಕನಸಲ್ಲೂ ನೈನೆ. ಹೊಟ್ಟೆಗೆ ಊಟ ಸೇರ್ತಾ ಇಲ್ಲ, ಕಣ್ಣಿಗೆ ನಿದ್ರೆ ಬರ್ತಾ ಇಲ್ಲ. ಬಾ ಶೀಲಾ, ಬಾ. ಮಾವ ಏನ್ ಮಾತು ಅಂತ ಮಾತಾಡ್ತಿದ್ದೀರಾ? ನಿಮ್ ಬಾಯಿಂದ ಬರ್ತಿರೋ ಮಾತ್ರ ಇದು ಅಲ್ಲ ಮಾವ. ನಾನು ನಿಮ್ ಮಗಳ ಸಮಾನ. ಇಂಥ ವಯಸ್ಸಲ್ಲಿ ನಿಮ್ಗೆ ಯಾಕೆ ಬಂದಿದ್ದ ದುರ್ಬುದ್ಧಿ ಅಂತೀನಿ. ಒಳ್ಳೆ ಬುದ್ಧಿನೇ ಬಂದಿದೆ. ನೀನು ಅಕ್ಕನ ಮಗಳಾಗಿದ್ರೆ ನನಗೆ ಹೆಂಡತಿ ಆಯ್ತಿದೆ, ಪರವಾಗಿಲ್ಲ. ತಂಗಿ ಮಗಳು ಆದೇನು ಆಮೇಲೆ ಕಂಡಿಲ್ಲ. ಬಾಸಿಲ್ಲ, ಆಮೇಲೆ ಆಸೆ ತೀರಿಸು. ಬಾ. ನಾನು ನಿಮ್ ಮಗನೇ, ನಿಮ್ ಸೊಸೆ ಮಾವ. ನೋಡಿ, ಮನ್ಸಲ್ಲಿರೋ ಈ ಕೆಟ್ಟ ಆಲೋಚನೆಗಳನ್ನೆಲ್ಲ ಕಿತ್ತು ಬಿಸಾಕ. ಈ ನಿಮ್ ಮಗಳನ್ನ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ನೀನು ಮಗಳ, ನೀನು ನನ್ನ ಕಣ್ಣಿಗೆ ಕಾಮದ ಗೊಂಬೆ ರೀತಿ ಕಾಣ್ತೀಯ ಶೀಲ. ನನ್ನ ಕಾಮದ ಆಸೆಯನ್ನು ತೀರಿಸು. ಬಾ. ಅಯ್ಯೋ ದೇವ್ರೆ, ಬೇಲಿನೇ ಎದ್ದು ಹೊಲನ ಮೇದ್ರೆ ಬಸ್ಸನ್ ಕತೆಲ್ಲ ಕೇಳೋರು ಯಾರಪ್ಪ? ಮನೆ ಮಾವಂದಿರೇ ಹೀಗಾದ್ರೆ ನನ್ನಂತ ಸೊಸೆದಿರ್ ಪಾಡೇನು? ನೋಡಿ ಮಾವ, ಏನೋ ತಪ್ಪಾಗಿ ಯೋಚನೆ ಮಾಡ್ದೆ ಅಂತ ತೆಪ್ಪೋಗಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ರಣಚಂಡಿಯಾಗಿ ನಿಮ್ ಪ್ರಾಣನ ತೆಗೆದುಬಿಡ್ತೀನಿ ಅಷ್ಟೇ. ಇವನ್ ಯಾರು ಗೊತ್ತಾ? ಉಗ್ರಪ್ಪ. ಉಗ್ರಪ್ಪ, ದುರ್ಗಪ್ಪನ ಮಗ ಉಗ್ರಪ್ಪ. ನೀನು ರಣಚಂಡಿ ಆದ್ರೆ ಇವನು ಉಗ್ರ ನರಸಿಂಹನಾಗಿ ನಿನ್ನ ಕೈಲ ಬಗ್ಗಿ ಮಾಲೆ ಹಾಕೋತಾನೆ. ಸೋತಿ ಬಳಸಿ ಮಾತುಕತೆ ವೇಸ್ಟ್ ಮಾಡ್ಬೇಡ. ನನ್ನ ಮಗ ಅಂತೂ ನಾಯಿಗಿಂತ ದೂರ ಇಟ್ಟಿದ್ದಾನೆ. ನಿನ್ನ ಮೈಯು ಕೂಡ ಗಣ್ಣಿನ ಪರ್ಶ ಕಾಣದೆ ಗಂಡಲಾಗಿದೆ. ಬಾಸಿಲ, ಬಾ. ಬಾ ಮಗ. ಬಾ. ಬಿಡಿ ನನ್ನನ್ನ. ಏಯ್! ಇನ್ನೊಂದೇ ಒಂದು ಮುಂದೆ ಇಟ್ರೆ ನಾನೇನೋ ಕೊಚ್ಚಾಕ್ಬಿಡ್ತೀನಿ ಅಷ್ಟೇ. ಬಾಲ ಚಂದ್ರ, ನನ್ನ ಕುತ್ತಿಗೆ ಸಿಡ್ತೀಯ? ನಾನು ಉಪ್ಪು ಖಾರದ ರುಚಿ ನೋಡಿ 90 ದಿನಗಳಾಗಿದೆ. ಬಾಸಿಲ, ಬಾ. ಬಾ. ನಿನ್ನ ಜನ್ಮಕ್ಕಿಷ್ಟು ನಾಚಿಕೆ ಆಗಲ್ವಾ? ಉದ್ಭವ್, ಹೆಂಡತಿ ಕಾಮದ ವಚನ ತಾಡಲಾರದೆ ನೀವೇ ಬನ್ನಿ ಮಾವ ಅಂತ ಕೈ ಹಿಡಿದು ಹೇಳ್ದೋ ಕಣ. ನಿಜವಾಗ್ಲೂ ನಾನೇನು ಮಾಡಿಲ್ಲ, ನಿಮ್ಮಪ್ಪನೇ. ಇವಳು ಮಾತನ್ನ ನಂಬಬೇಡ ಕಣ. ಯಾರ ಮಾತು ನಂಬೇಕು, ಯಾರ ಮಾತು ಬಿಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಮಗಳ ಸಮಾನದ ಸೊಸೆಯ ಮೇಲೆ ಈ ರೀತಿ ಕಾಮದ ಬಲೆ ಬೀಸಿದೀರಾ? ನಿನಗೆ ನಾಚಿಕೆ ಆಗಲ್ವಾ? ಅಪ್ಪ, ಇವಳ ಮೇಲೆ ಬಲಾತ್ಕಾರ ಮಾಡುವಾಗ ದೀಪ ನೆನಪಾಗ್ಲಿಲ್ವಾ? ನಾವು ಕಾಡು ಪ್ರಾಣಿಗಳಲ್ಲ, ಮನುಷ್ಯರು. ತಾಯಿ, ಮಗಳು, ಚಿಕ್ಕಮ್ಮ, ಅತ್ತಿಗೆ, ನಾದಿನಿ, ಅತ್ತೆ, ಸೊಸೆ, ಇವ್ರದಕ್ಕೆಲ್ಲ ಇವ್ರದೇ ಆದ ಸ್ಥಾನಮಾನ ಇದೆ. ಇವತ್ತು ನಾನು ಒಂದು ಕ್ಷಣ ತಡವಾಗಿ ಬಂದಿದ್ದೆ, ನನ್ನ ಮುದ್ದಿನ ಹೆಂಡತಿ ಕಥೆ ಏನು? ಇವಳೆಲ್ಲ ನಿನ್ ತಲೆ ಕೆಡದಿ ತನ್ನ ಕಡೆಗೆ ಸಳ್ಕೊಂಡಿದ್ದಾಳೆ ಕಣ. ಇವಳಿಂದ ನಮಗೇನ ಲಾಭ? ಕೊಪ್ಪು ತಿನ್ನಂಗೆ ತಿಂದೆ ಸಿಪ್ಪೆ ಬಿಸಾಕಿದಾಗ ಬಿಸಾಕ್ಬಿಟ್ಟು ಹೋಗೋದ್ಬಿಟ್ರೆ ನನ್ನ ಮುದ್ದಿನ ಹೆಂಡತಿ ಅದು ಇದು ಅಂತ ಕಥೆ ಹೇಳ್ತಾ ಇದೀಯ. ಹೋಗೋದೇನು ಕೆಲಸ ಹುಡ್ಕ ಹೋಗ.
ಬೇಡ ಬೇಡ, ನನ್ನಿಂದಾಗಿ ಈ ಮನೆಯಲ್ಲಿ ಅಶಾಂತಿ ಉಟ್ಕೊಳ್ಳೋದು ಬೇಡ ರೀ, ಬೇಡ. ನೀನ್ ಸುಮ್ಮನಿರು ಶೀಲಾ. ಅಪ್ಪ, ನಮ್ಗೆ ದ್ವೇಷ ಇರೋದು ಇವಳು ತಂದೆ ತಾಯಿ ಮೇಲೆ. ಇವಳಿಗೆ ಯಾಕಪ್ಪ ಶಿಕ್ಷೆ? ನೋಡಪ್ಪ, ನೀನು ತಪ್ಪಾಯ್ತು ಅಂತ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಾನು ಇನ್ನೊಂದು ಕ್ಷಣ ಈ ಮನೇಲಿ ಇರಲ್ಲ. ಮಗನೇ, ಈ ಮಟ್ಟಕ್ಕೆ ಬಂದ್ಯಾ? ಆರ್ಯವಾಸಿಗೆ ಕತ್ತೆ ಕಾಲ್ ಕಟ್ಟು ಅಂದಂಗೆ. ಶೀಲಾ, ತಪ್ಪಾಯ್ತು ನಾನು ಸಂಸಮ್ಮ. ಒಂದು ಕ್ಷಣ ನನ್ನನ್ನು ನಾನೇ ಮರ್ತ್ಬಿಟ್ಟೆ. ಬೇಡ ಮಾವ, ಬೇಡ. ದೊಡ್ಡವರು ಚಿಕ್ಕವ್ರ ಹತ್ರ ಕ್ಷಮೆ ಕೇಳೋದು ಶ್ರೇಯಸ್ಸಲ್ಲ. ಅಂತೂ ನಿಮ್ ತಪ್ಪಿನ ಅರಿವು ನಿಮ್ಗಾಯ್ತಲ್ಲ, ಅಷ್ಟೇ ಸಾಕು. ದೇವ್ರೆ, ಬೆಟ್ಟದಂತ ಬಂದಿದ್ದ ಕಷ್ಟನ ಮಂಚಿನ ರೀತಿ ಕರ್ಗಿಸ್ಬಿಟ್ಟೆ. ನಾನ್ ನಮ್ಮಪ್ಪ ಅಮ್ಮಂಗೆ ಕೊಟ್ಟಿದ್ದ ಮಾತು ನಾನು ನೆರವೇರಿಸ್ದೆ. ಅಪ್ಪ ಅಮ್ಮ, ನಿಮ್ಮ ಮಗಳು ನಿಜವಾಗ್ಲೂ ಗೆದ್ದಿದ್ದಾಳೆ, ನಿಜವಾಗ್ಲೂ ಗೆದ್ದಿದ್ದಾಳೆ. ಶೀಲಾ, ನನ್ನಿಂದ ಸಮಯ ಕೇಳಿಸ್ತೀಯಾ? ಮಗನೇ, ನಿನ್ನನ್ನು ಇವಳನ್ನು ಯಾಕೆ ನೋಡ್ಕೋಬೇಕು? ಅವ್ರ ಅಮ್ಮ ಅಪ್ಪನ್ನ ಯಾವ ರೀತಿ ಗುಣ ಕೊಡ್ಬೇಕು ಅಂತ ಚೆನ್ನಾಗಿ ಗೊತ್ತು. ಇವನ್ ಯಾರು? ಹೋಗ್ರಪ್ಪ. ನಾನು ಅನ್ಕೊಂಡಿದ್ದು ಕಾರ್ಯ ಸಾಧನೆ ಆಗ್ತಿಲ್ವಲ್ಲ, ಇದಕ್ಕೇನ್ ಮಾಡೋದು? ಏನಾದ್ರೂ ಒಂದು ಉಪಾಯ ಹುಡುಕ್ಲೇಬೇಕು. ಎಸ್, ಮುಳ್ಳಿನಲ್ಲೇ ತೆಗಿಬೇಕು. ಹೀಗಾದ್ರೂ ಮಾಡಿ ಈ ಮನೆ ಸರ್ವನಾಶ ಮಾಡಲೇಬೇಕು. ಯಾರು ಸರ್ವನಾಶ ಮಾಡಕ್ಕಾಗಲ್ಲ, ಅದಕ್ಕೆ ನಾನು ಅವಕಾಶನೂ ಕೊಡಲ್ಲ. ಅವಕಾಶ ನಾನು ಹುಡ್ಕೊಂಡು ಹೋಗೋದು ಅಲ್ಲ, ಅವಕಾಶನೇ ನಾನಿದ್ದ ಜಾಗಕ್ಕೆ ತಾನಾಗೆ ಹುಡ್ಕೊಂಡು ಬರ್ತಿದೆ. ಅದಕ್ಕೆ ಹೆಣ್ಣು ಸಂಸಾರದ ಕಣ್ಣು. ಹುಟ್ಟೋ ಮನೆಗೋ ಮೆಟ್ಟಿದ ಮನೆಗೋ ಕೀರ್ತಿ ತನ್ನೆ. ಅದನ್ನ ಬಿಟ್ಟು ಈ ರೀತಿ ಹುಚ್ಚುಚ್ಚಾಗಿ ಆಡಕ್ ಹೋಗಿ ನಿಂಬಾಳನ ನೀವೇ ಹಾಳು ಮಾಡ್ಕೋಬೇಡ. ಇಲ್ಲಿ ಯಾರು ಯಾರ ಬಾಳನ್ನ ಹಾಳು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ. ಈ ಮನೆ ಸರ್ವನಾಶ ಆಗೋದು ಮಾತ್ರ ನನ್ನ ಮುಖ್ಯ. ಅಂದ್ರೆ ನಿಮ್ ಮಾತ್ ಮಾಡ್ತಾ ಸಿಂಪಲ್ ಸಿಂಪಲ್. ಈ ಮನೇನ ಉಳಿಸ್ಕೊಳ್ಳೋಕೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದು. ಕಮಾನ್ ಡಾರ್ಲಿಂಗ್. ತಾಯಿ ಸ್ಥಾನಕ್ಕೂ ಅಜ್ಕ ಸ್ಥಾನಕ್ಕೂ ಕಳಂಕ ಹಚ್ಬೇಕು ಅಂತ ಇದ್ದೀರಾ? ಆ ಸ್ಥಾನ ನಾನು ನಿಮಗೆ ಕೊಟ್ಟಿದ್ದೀನಿ. ಅದಕ್ಕೇನ್ರಿ ತಾಯಿ ಸಮಾನ, ಅದನ್ನ ಕಾಪಾಡ್ಕೊಳ್ಳಿ. ತಾಯಿ ಸ್ಥಾನನ ನನ್ನನ್ನ ಕಾಪಾಡ್ಕೊಳ್ಳಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಂದ್ರೆ ನೀನು ನನಗೆ ತಾಯಿ ಸ್ಥಾನ ಕೊಟ್ಟಿದ್ಯಾ? ಇಲ್ಲಿ ನನ್ನ ಕಡೆ ತಿರುಗಿ ನೋಡು. ಈ ಯವ್ವನ ತುಂಬಿಕೊಂಡಿರೋ ಈ ದೇಹದಲ್ಲಿ ಚಕ್ಕಂದ ಆಡಿ ಈಗ ತಾಯಿ ಸ್ಥಾನ ಅಂತ
ಏನೇನೋ ಹೇಳ್ತಿದ್ಯಲ್ಲ. ನೀನ್ ನನಗೆ ಪಾಠ ಹೇಳ್ಕೊಡೋದಕ್ಕೆ ಬರ್ತಾ ಇದ್ಯಾ? ಈಗ ಅದೆಲ್ಲ ಬೇಡ ಸುಂದರ್. ಮುದ್ದಾಡು ಬಾರೋ ಸಂಕೋಚ ಯಾಕೋ ರಸಿಗ ರಸಿಗ. ತಂಗಮಯ್ಯ ಮೈದಾನದಲ್ಲಿ ತುಂಟಾಟ ಆಡಲು ಇಲ್ಲವೇ ತವಕ. ಸಾಕು ನಿಲ್ಸು ತಪ್ಪನ ತೆರೆಯುವ ಆಸೆ ಕಣ್ಣನ್ನ. ಒಮ್ಮೆ ಮಾಡಿದ ತಪ್ಪನ್ನ ಮತ್ತೆ ಯಾರು ಕೊಡೋಣ. ಶಾರದಾ ಬಾರೋ ಬಾರೋ ನನ್ನ ಹತ್ರ. ಮುದ್ದಾಡು ಬಾರೋ ಸಂಕೋಚ ಯಾಕೋ ರಸಿಗ ರಸಿಗ. ಮುತ್ತಮಯ್ಯ ಮೈದಾನದಲ್ಲಿ ತುಂಟಾಟ ಆಡಲು ಇಲ್ಲವೇ ತವಕ. ನೀರಿಗಿಳಿದ ಮೇಲೆ ಚೆಲ್ಲದ ಮಳೆಯೇನು. ಯಪ್ಪನದ ಹೊಳೆಯಲ್ಲಿ ಈಜು ಬಿಡು ನೀನು. ಒಂದು ಬಾರಿ ತಿರುಗಿ ನೋಡು ಎಡವಿ ಬಿದ್ದ ದಾರೆ. ನಾನು ಕುಳಿತಿದ್ದ ನಿನಗಾಗಿ ಬಯಕೆ ಬಾಯ ಹಾರೆ. ಸಾವಿತ್ರ ಸಾವಿತ್ರ ಬಾರೋ ಬಾರೋ ನನ್ನ ಹತ್ರ. ಮುದ್ದಾಡು ಬಾರೋ ಸಂಕೋಚ ಯಾಕೋ ರಸಿಗ ರಸಿಗ. ಮುತ್ತಮಯ್ಯ ನಿಗರದಲ್ಲಿ ತುಂಟಾಟ ಆಡಲು ಇಲ್ಲವೇ ತವಕ. ನೀನು ಏನು ಕಾಮ ಪೆಚಾತೆ. ಅಯ್ಯೋ ದೇವ್ರೆ, ಇಂಥ ಹೆಣ್ಣು ನಮ್ಮ ಮನೆ ಸೊಸೆನ. ನನ್ನ ಕೆನ್ನಿಗೆ ಹೊಡೆದು ಅವಮಾನ ಮಾಡ್ತೀಯಾ? ತಕ್ಷಣ ಅಯ್ಯೋ ಕಾಪಾಡಿ, ಕಾಪಾಡಿ. ಇದು ಬೈರೂಪ ಅಲ್ಲ ರೀ, ನಿಮ್ಮ ತಮ್ಮನ ನಿಜ ಸ್ವರೂಪ. ಅಣ್ಣ ಅಣ್ಣ, ಅದು ನನ್ನದೇನು ತಪ್ಪಿಲ್ಲ ಅಣ್ಣ, ತಪ್ಪಿಲ್ಲ. ಹಾ ನನ್ಗೆ ಗೊತ್ತಿಲ್ಲ ನೀನ್ ಯಾವ್ದೋ ತಪ್ಪು ಮಾಡಿಲ್ಲ ಅಂತ. ರೀ, ಈಗ ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ್ರು ಹೆಂಡತಿ ಗಂಡ್ರಿ. ನನ್ನ ಮಾತ್ ಮೇಲೆ ನಂಬಿಕೆ ಇಲ್ವಾ? ಇವತ್ತು ನಿಮ್ ತಮ್ಮ ನನ್ನ ಸುಟ್ಟು ಬೂದಿ ಮಾಡ್ಬಿಟ್ಟಿದ್ದ. ಮಾತ್ ನಂಬ್ರಿ? ಏ ದೀಪ, ಬೆಂಕಿ ಯಾವ್ದು ನೀರ್ ಯಾವ್ದು ಅಂತ ತಿಳಿದಿರುವಷ್ಟು ಮೂರ್ಖ ನಾನಲ್ಲ ಕಣೆ. ಈ ನನ್ನ ತಮ್ಮ ಈ ವಿಚಾರದಲ್ಲಿ ಬೆಂಕಿ ಕಡೆ ಬೆಂಕಿ. ತಾಳಿ ಕಟ್ಟಿಸ್ಕೊಂಡ್ರ ಹೆಂಡತಿಗಿಂತ ನಿಮ್ ತಮ್ಮನ ಮಾತ್ ಮೇಲೆ ಹೆಚ್ಚು ನಂಬಿಕೆನಾ? ಇಲ್ಲಿರೋದಕ್ಕಿಂತ ನಾನೆಲ್ಲಾದ್ರೂ ದೂರ ಹೋಗದೆ ವಾಸಿ. ಅದಕ್ಕೆ ನಾನು ಯಾವ ತಪ್ಪು ಮಾಡಿಲ್ಲ. ತಾಯಿ ನಿಮ್ಗೆ ಕೈ ಮುಗಿತೇನೆ. ತಾಯಿ ಮಗನ ಸಂಬಂಧ ದೀಪ, ನಾವ್ಯಾರ ಮಾತಾಡ್ತಾರೆ ನಿಮ್ಗೆ ಗೊತ್ತೇನೆ?
ಹಸಿದು ಬಂದವರಿಗೆ ಅನ್ನ ಕೊಟ್ಟು ಹಸಿವು ನೀಗಿಸಿದ ವಂಶದವರು ಕಣೆ. ದಣಿವು ಅಂತ ಬಂದವರಿಗೆ ನೀರು ಕೊಟ್ಟು ದಣಿ ಮರಿಸಿದ ವಂಶದವರು ಕಣೆ. ಏ ದೀಪ, ಈ ನನ್ನ ತಮ್ಮ ಒಂದೇ ಒಂದು ತಪ್ಪು ಮಾಡೋಣ ಅಂತ ಆ ದೇವರೇ ಪ್ರತ್ಯಕ್ಷ ಬಂದು ಹೇಳಿದ್ರು. ಅದು ನನ್ನ ನಂಬೋನಲ್ಲ ಕಣೆ, ನಂಬೋನಲ್ಲ. ಅಲ್ಲೇ ಹಾಲು ಕುಡಿದ ಮಕ್ಳು ಬದುಕಲ್ಲ ಅಂದ್ಮೇಲೆ ಇನ್ ವಿಷ ಕುಡಿದ ಮಕ್ಳು ಬದುಕವೇನೆ. ಬಟ್ಟೆ ಬಂದೋ ಯಾರಾದ್ರೂ ಬಂದು ಏನ್ ತಿಳ್ಕೊಳ್ಳಲ್ಲ. ಯಾಕ್ರಿ ಈ ರೀತಿ ಮಾತಾಡ್ತಿದ್ರ? ನೋಡಿ, ನೀವು ಕಟ್ಟಿರೋ ತಾಳಿ ಇದು, ಇದ್ರ ಮೇಲೆ ಪ್ರಮಾಣ ಮಾಡಿ. ನಿಮ್ ತಮ್ಮ ಏಯ್, ಆ ರೀತಿ ಒಂದು ಪಕ್ಷ ನಡೆದಿದ್ರು ಕೂಡ ಈ ಮನೆತನ ಮಾನ ಮರ್ಯಾದೆ ಬೀದಿ ಪಾಲಾಗ್ತದೆ ಕಣೆ. ಪ್ಲೀಸ್ ಒಳಗಡಿಯ ಇಷ್ಟು ಹೇಳಿದ್ರು ನಿಮಗೆ ನಿಮ್ಮ ತಮ್ಮ ಈ ಮನೆತನ ಅದೇ ಅಲ್ವಾ ಮುಖ್ಯ? ಸರಿ, ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಇಲ್ಲ ನಾನಿರ್ಬೇಕು. ನೀವೇ ತೀರ್ಮಾನ ಮಾಡಿ. ನೀವಂತೂ ನಿಮ್ಮ ತಮ್ಮನ್ನ ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇ ಹೋಗ್ತೀನಿ ನಮ್ಮಪ್ಪನ ಮನೆಗೆ. ಯಾರಿಗೂ ಮರ್ಮ ಯಾರದು ಕರ್ಮ ಯಾರಿಗೂ ಶಿಕ್ಷೆ ಏರಿಗೂ ಮರ್ಮ ಯಾರದು ಕರ್ಮ ಯಾರಿಗೂ ಶಿಕ್ಷೆ ಅಣ್ಣ ತಮ್ಮನ ನಡುವೆ ಎಂದು ಇದುವೇ ದಿವ್ಯ ಪರೀಕ್ಷೆ ಅಣ್ಣ ತಮ್ಮನ ನಡುವೆ ಎಂದು ಇದುವೇ ದಿವ್ಯ ಪರೀಕ್ಷೆ ಯಾವ ಶಿಲ್ಪಿ ಯಾವ ಶಿಲ್ಪಿ ಕೊಟ್ಟಿದನು ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ ಅವನ ಗುಣಗಾನನ. ಅಪ್ಪ 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 ಏನಪ್ಪ ಅಣ್ಣ, ಈ ವಿಚಾರ ಪ್ರಸ್ತಾಪ ಮಾಡೋದ್ ಬೇಡ. ಮೊದ್ಲು ಒಳಗ್ ನಡಿ ಅಣ್ಣ, ಒಳಗ್ ನಡೆ. ಏನೋ ಅದು ವಿಚಾರ? ಯಾವ ವಿಚಾರ ಪ್ರಸ್ತಾಪ ಮಾಡ್ಬೇಕು ಅಂತ ಬಂದಿದ್ದೀರಾ? ಪರವಾಗಿಲ್ಲ, ಅದೇನು ವಿಚಾರ ಅಂತ ಹೇಳಿ. ಯಾವ ದಾರಿನೂ ಇಲ್ಲ, ಏನಿಲ್ಲ. ಏ ಶಂಕರ, ಕೈ ಕಾಲು ತೊಳ್ಕೊಂಡು ಊಟ ಮಾಡಂತ ನಡಿಯೋ ಒಳಗೆ. ಅಮ್ಮ, ನನ್ಗೆ ಈ ಮನೇಲಿ ಯಾವ ಊಟ ತಿಂಡಿನೂ ಬೇಡ. ನನ್ನ ಹೆಂಡತಿಗೆ ಒಂದು ಸ್ಥಾನಮಾನ ಇಲ್ದಿರೋ ಮನೆ ಇದು. ಮನೆನಮ್ಮ, ಇದು ಮನೆನೇ. ಅಣ್ಣ, ಏಕಣ್ಣ, ಏಕೆ? ಏನಾಯ್ತು? ದೇವದಂತ ತಂದೆ ತಾಯಿಯವರನ್ನ ಅಕ್ಕ ಮಾತ್ ಕೇಳಿ ಅನಾಹುತಕ್ಕೆ ಯಾಕೆ ಕಾರಣ ಮಾಡ್ಕತೀಯ? ನಂದ ಗೋಕುಲದಂತಿರುವ ಮನೆಯನ್ನ ಮಸಾಣ ಮಾಡ್ಬೇಕು ಅಂತ ಇದೀಯಣ್ಣ? ಹೇಳಣ್ಣ, ಹೇಳು. ಏನು ಯಜಮಾನ್ರು ಬಹಳ ಮುಂದುವರೆದಿದ್ದೀರಾ ಅಂತ ಅನಿಸುತ್ತೆ. ನೋಡ ಶಂಕರ್, ನಿಮ್ಮನ್ನ ಮಕ್ಕಳು ಅಂತ ಸಾಕ್ಲಿಲ್ಲ ಕಣ್ರು, ಸ್ನೇಹಿತರಂತೆ ಸಾಕಿದವನು ನಾನು. ನಾನು ಮನೆಯಲ್ಲೇ ಇರುವಾಗ ಅದನ್ನ ಕುರುಕ್ಷೇತ್ರ ಮಾಡಿ ಬಯಲು ತಂದು ರಣರಂಗ ಮಾಡ್ಬೇಕು ಅಂತ ಇದ್ದೀಯೇನು? ಅದು ಆಗ್ಲಿ ಬಿಡು, ನಿನ್ನಂತ ಮಗನ್ ಪಡೆದಕ್ಕೆ. ರೀ, ಏನು ತಿಳಿದೆ ಮಾತಾಡ್ಬಿಟ್ಟಿದ್ದಾರೆ. ಅದನ್ನೇ ಬೆಟ್ಟ ಮಾಡ್ತಾ ಇದ್ದೀರಲ್ಲ, ಸುಮ್ಮನೆ ಇರ್ಬಾರ್ದ? ಮೀನಾಕ್ಷಿ, ನೀನು ಮಕ್ಕಳು ಕೊಟ್ಟ ಸಲಿಗೆ ಈ ದಿನ ಈ ಮಟ್ಟಕ್ಕೆ ತಂದಿದೆ. ಮಕ್ಕಳನ್ನ ಓಡಿದ ಸಾಕು, ಗಿಡನ ಚೌಟ್ ಸಾಕು. ಆದ್ರೆ ನೀನು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಅದ್ರ ಪರಿಣಾಮನೇ ಇದು.
ನೋಡಪ್ಪ, ಅದು ಇಲ್ಲ ಇದು ಇಲ್ಲ. ನಾನು ಈ ಮನೇಲಿ ಇರೋದಕ್ಕೆ ನಂಗೆ ಇಷ್ಟವಿಲ್ಲ. ನಾನು ಇನ್ ಬರ್ತೀನಪ್ಪ, ಹೋಗ್ತೀನಿ. ಅಣ್ಣ ಎಲ್ಲಿ ಹೋಯ್ತಾ ಇದೀಯ? ದೇವ್ರಂತ ತಂದೆ ತಾಯಿಯವರನ್ನ ಬಿಟ್ಟು ಎಲ್ಗಣ್ಣ ಹೋಯ್ತೀಯ? ಹೇಳಿಕೆ ಮಾತು ಕಟ್ಟುಕೊಟ್ಟ ಬುದ್ಧಿ ಎಂದು ಶಾಸತ್ವಲ ಅಣ್ಣ, ಶಾಸತ್ವಲ. ಏ ಸುಂದರ್, ಈ ದಿನ ಅವಾಂತರಿಕೆಲ್ಲ ಕಾರಣ ನೀನು ಅಪ್ಪ. ನಿಮ್ಮಿಬ್ಬರ ನಡವಳಿಕೆ ನೋಡಿದ್ರೆ ನನಗೆ ಅಸಹ್ಯ ಅನಿಸ್ತದೆ ಕಣೋ, ಅಸಹ್ಯ ಅನಿಸ್ತದೆ. ನನ್ಗೆ ಈ ಮನೆ ಬಾಗಿಲು ಶಾಶ್ವತ ಮುಚ್ಚಿದೆ ತಿಳ್ಕೊಂಡು ನಾನು ಇನ್ನು ಹೋಗ್ತಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದೆಯೋ ನೋಡು, ಇದು ನಿನ್ನ ಕೈಯಲ್ಲ ಕಾಲು ಅಂತ ತಿಳ್ಕೊಳೋ. ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಪ್ಪ. ಈ ಊರಿನಲ್ಲಿ ನಿನ್ನ ತಂದೆಗೆ ಅವ್ರಿಗೆ ಯಾವ್ದೋ ಪ್ರತಿಷ್ಠೆ ಗೌರವ ಇದೆ ಕಣೋ. ಅದನ್ನ ಮಾಡ್ಬಾರ್ದು, ಮಾಡ್ಬೇಡ. ಅಮ್ಮ ಮೀನಾಕ್ಷಿ, ಮೀನಾಕ್ಷಿ, ಮೀನಾಕ್ಷಿ. ಅಮ್ಮ ಸುಂದರ್, ಸುಂದರ್, ಬೇಗ ಹೋಗಿ ನೀರು ತಗೋ, ಮಾತ್ರ ತಗೊಂಡಪ್ಪ. ಏನೂ ಆಗಲ್ಲ, ಏನೂ ಆಗಲ್ಲ ಮೀನಾಕ್ಷಿ, ಏನೂ ಆಗಲ್ಲ. ಅಮ್ಮ ಏನೂ ಆಗಲ್ಲ, ಸಮಾಧಾನ ಪಟ್ಟು. ಏನೂ ಆಗಲ್ಲ, ಹೇಳು. ನೋಡಿದ್ಯಾ ಶಂಕರ? ಒಳ್ಳೆದಾವ್ದು ಕೆಟ್ಟದಾವ್ದು ಅಂತ ಯೋಚಿಸದೆ ದುಡುಕಿ ಮನೆ ಬಿಡ್ತೀನಿ ಅಂತೀಯ. ನೋಡಪ್ಪ, ನಿಮ್ಮಮ್ಮನ ಆರೋಗ್ಯದ ಕಡೆ ಗಮನ ಕೊಡು. ನಾನು ನಿನ್ನ ದೃಷ್ಟಿಯಲ್ಲಿ ತಪ್ಪು ಮಾಡಿರ್ಬಹುದು, ಆದ್ರೆ ನಿಮ್ಮಮ್ಮನಿಗಾಗಿ ನೀನು ಮನೆ ಬಿಟ್ಟು ಹೋಗ್ಬೇಡ ಕಣಪ್ಪ, ಪ್ಲೀಸ್. ಸರಿ, ಏನೇ ಮಾಡ್ತಾ ಇದ್ದೀರಾ? ಏನು ನೀವು ಕಣ್ಣೀರು ಹಾಕ್ತಾ ಇದ್ದೀರಾ? ಬೇಡ ರೀ, ಬೇಡ. ನಾನು ಸತ್ತ ಮಲಗಿದ್ರು ಸಹಿತ ನೀವು ಕಣ್ಣೀರು ಹಾಕ್ಬಾರ್ದು ರೀ. ಇವನಿಗೆ ಅಪ್ಪ ಮಾತ ಬೇಡ ಅಂತ ಹೋದ್ಮೇಲೆ ನಿಮಗೆ ಯಾಕೆ ಬೇಕು ಅವನು? ಇಲ್ಲ ಮೀನಾಕ್ಷಿ, ಶಂಕರ್ ಮನೆ ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೀನಿ ಇಂದ. ಅದಕ್ಕೆ ಸಂತೋಷದ ಕಣ್ಣೀರು ಕಡೆ. ಮಾತು ನಿಜನ? ಹೌದು. ಬಾರೋ ಇಲ್ಲಿ. ಅಮ್ಮ, ಅಣ್ಣ ಪ್ಲೀಸ್ ಅಣ್ಣ, ಪ್ಲೀಸ್. ದೇವರಂತ ತಂದೆ ತಾಯಿಯನ್ನ ನಾವು ಕಳ್ಕೊಂಡ್ಮೇಲೆ ಮತ್ತೆ ಸಿಗಲ್ಲ. ಹೋಗೋಣ, ಅಮ್ಮನ ಸಮಾಧಾನ ಮಾಡು. ಅಮ್ಮ, ಅಮ್ಮ. ನೋಡಿ, ಅವ್ನು ನಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ ರೀ. ಅವನ್ ನಮ್ಮನ್ ಎಲ್ಲೂ ಹೋಗಲ್ಲ ರೀ. ಹೌದಮ್ಮ, ಹೌದು, ನಾನು ಎಲ್ಲೂ ಹೋಗಲ್ಲಮ್ಮ. ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲಮ್ಮ. ಸಾಕಪ್ಪ, ಸಾಕು, ಇಷ್ಟು ಸಾಕು. ನೀನೆಲ್ಲಿ ಮನೆ ಬಿಟ್ಟು ಹೋಗಿ ನಿಮ್ಮಮ್ಮನ ನೀನೆಲ್ಲಿ ಮನೆ ಬಿಟ್ಟು ಹೋಗಿ ನಿಮ್ಮಮ್ಮನ ಪ್ರಾಣಕ್ಕೆ ನೀನೇ ಕಾರಣ ಆಗ್ತೀಯ ಅಂತ ಹೆದರಿದ್ದೆ. ಹೋಗು, ನಿನ್ನ ಹೆಂಡತಿನ ಸಮಾಧಾನ ಮಾಡಿ ಕರ್ಕೊಂಡ್ ಬಾ. ಅವಳು ಈ ಮನೇಲಿ ಹೇಗಿರ್ತಾವ ಆಗಿರ್ಲಿ. ಹೋಗಪ್ಪ, ಹೋಗು. ಈ ಕಡೆ ಬನ್ನಿ. ಹೇಳಪ್ಪ. ಅಮ್ಮಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ತದೆ ಅಂತ ನಾನು ಸುಮ್ಮನೆ ಹೋಗ್ತಿದ್ದೀನಿ. ದೀಪ ಮನಕ್ ಬಂದ್ಮೇಲೆ ಅವ್ರು ಇಷ್ಟು ಕಿರುವಾಗಿ ಏನಾದ್ರು ನಡ್ಕೊಂಡ್ರೆ ಅದ್ರ ಪರಿಣಾಮವೇ ಬೇರೆ ಆಗ್ತದೆ. ಆಯ್ತು, ಆಯ್ತು. ನಿಮ್ಮಮ್ಮನಿಗಾಗಿ ನೀನೇನೇ ಮಾಡಿದ್ರು ನಿನ್ನ ಹೇಳ್ತಿ ಏನೇ ಅಂದ್ರು ಸುಮ್ಮನೆ ಇರ್ತೀನಪ್ಪ. ಹೋಗು, ಕರ್ಕೊಂಡ್ ಬಾರಪ್ಪ, ಕರ್ಕೊಂಡ್ ಬಾ. ಅಮ್ಮ, ದೀಪನ ಮನೆ ಕರ್ಕೊಂಡ್ ಬರ್ತೀನಮ್ಮ, ಕರ್ಕೊಂಡ್ ಬರ್ತೀನಿ. ನೋಡಿದ್ರಿ, ಶಂಕರ ತಪ್ಪನ ಅರ್ಥ ಮಾಡ್ಕೊಂಡು ಹೇಗೆ ಹೋಗ್ತಾ ಇದ್ದಾನೆ. ಅವನ್ನ ಬೈತಿದ್ರಿ. ಹೌದು, ಹೌದಮ್ಮ. ಅಣ್ಣ ತುಂಬಾ ಒಳ್ಳೆಯವನು. ಆದ್ರೆ ಎಲ್ಲ ದುಡ್ಕಿ ಯಾವ ತಪ್ಪು ಮಾಡುದು. ನಾವೇ ತಪ್ಪು ಮಾಡಿ
ಕಾಡುವುದು ಒಬ್ಬನಾದರೆ ಬಂಧನ ತರುವುದು ಯಾರೋ ದುಡಿದ ಜೀವಕ್ಕೆ ಒಬ್ಬನಾದರೆ ಸುಖಿಸುವ ಹೊರತೆ ಯಾರೋ ನೀತಿ ನ್ಯಾಯವೇ ಕಾಣದಾಗಿದೆ ನಿಮ್ಮ ಕಥೆಯು ನಾವೇನ ಹೇಳದು ಕಾಣದ ಮೂರನು ನೀ ಕುಳಿತಿರುವೆ ಎಲ್ಲರ ಕಥೆಯ ನೀ ಬರೆದಿರುವೆ ಎಂದು ಮುಗಿಯದ ಪ್ರಾಣ ನಾಟಕವ ಆಡಿಸುತ್ತಿರುವೆ